ನಮಸ್ಕಾರ. ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ನಾವು ಜ್ಯೋತಿಷ್ಯದ ಪ್ರಾರಂಭ ಕರ್ಮ ಸಿದ್ಧಾಂತವನ್ನು ನೋಡಿದ್ವಿ. ಅದು ಪ್ರಿಡಿಕ್ಷನ್ ಮಾಡೋದರಲ್ಲಿ ತುಂಬ ಉಪಯುಕ್ತವಾಗ್ತದೆ. ಕೆಲವಿನ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಳ್ಳೋ ಕೂಡ ತುಂಬ ಹೆಲ್ಪ್ ಆಗ್ತದೆ. ಇವತ್ತಿನ ದಿನ ಕಾಲದ ಬಗ್ಗೆ. ಹಿಂದೆ ನಾವು ಕರ್ಮ ಸಿದ್ಧಾಂತದಲ್ಲಿ ನೋಡಿದ್ವಿ, ಕಾಲ ಮತ್ತು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಇದೆರಡೂ ಕೂಡ ಜಾತಕದಲ್ಲಿ ಸೂಚನೆ ಮಾಡ್ತದೆ. ಕಾಲ ಸಮಯವನ್ನು ಹೇಗೆ ಸೂಚನೆ ಮಾಡ್ತದೆ ಇಂತೆಂಬುದು ತುಂಬ ಮುಖ್ಯವಾದಂಥ ವಿಷಯ. ಸರ್, ನಮಗೆ ಇದರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಖಗೋಳಶಾಸ್ತ್ರ, ಆಸ್ಟ್ರೋನಾಮಿ ವಿಚ್ ಈಸ್ ರಿಲೆವೆಂಟ್ ಟು ಅಸ್ಟ್ರಾಲಜಿ, ಇದರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ನಾವು ಹಿಂದಿನ ಹೇಳಿದಂಥ, ಅಂದರೆ ಸಣ್ಣ ವಯಸ್ಸಿನಲ್ಲೇ ನಾವು ತಿಳ್ಕೊಂಡಿರ್ತೀವಿ ಸೋಲಾರ್ ಸಿಸ್ಟಮ್ ಅಂತ, ಗ್ರಹಗಳೆಲ್ಲ ಕೂಡ ಸುತ್ತುತ್ತಾ ಇದೆ ಅಂತೇಳಿ ತಿಳ್ಕೊಂಡಿದ್ವಿ. ಆ ವಿಚಾರವನ್ನು ಸ್ವಲ್ಪ ನಾವಿಲ್ಲಿ ಬ್ರೀಫಾಗಿ ಮುಂದುವರಿಸಿ ಸಮಯವನ್ನು ಹೇಗೆ ಸೂಚನೆ ಮಾಡಬೇಕು ತಿಳ್ಕೊಳ್ಳೋಣ. ಇಲ್ಲಿ ಸೋಲಾರ್ ಸಿಸ್ಟಮ್ ಬಗ್ಗೆ ನಾವು ನೋಡಬೇಕು. ಸೊ ನಾವು ಸಣ್ಣತನದಲ್ಲೇ ಎಷ್ಟೋ ಪುಸ್ತಕಗಳಲ್ಲಿ ನಮಗೆ ಇದರ ಬಗ್ಗೆ ಇದೆ, ಅನೇಕ ಪ್ರಶ್ನೆಗಳೂ ಇದೆ. ಸೊ ಇದರ ಬಗ್ಗೆ ನಾವು ಒಂದೊಂದಾಗಿ ನೋಡೋಣ. ಸೊ ಸೋಲಾರ್ ಸಿಸ್ಟಮಲ್ಲಿ ನಮಗೆ ಕಾಣೋದೇನು? ಸೋಲಾರ್ ಸಿಸ್ಟಮಲ್ಲಿ ಗ್ರಹಗಳು, ರಾಶಿಗಳು, ನಕ್ಷತ್ರಗಳು, ಇವತ್ತಿನ ಟಾಪಿಕ್ಕಲ್ಲಿ ತಿಳ್ಕೊಳ್ಳೋ ವಿಷಯಗಳಿಗೆಲ್ಲ ಸೋಲಾರ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಗ್ರಹಗಳು, ರಾಶಿ ಮತ್ತು ನಕ್ಷತ್ರಗಳು ಅಂತಂದರೆ ಏನು? ರೆಟ್ರೋಗ್ರೆಷನ್, ಗ್ರಹಗಳ ವಕ್ರಗಮನ. ಕೆಲವೊಮ್ಮೆ ಹೇಳ್ತಿರ್ತಾರೆ ಜ್ಯೋತಿಷ್ಯದಲ್ಲಿ, ಗ್ರಹಗಳು ಹಿಂದೆ ತಿರುಗಿ ಪ್ರಯಾಣ ಮಾಡ್ತಾ ಇದ್ದಾವೆ ಆ್ಯಂಟಿ ಕ್ಲಾಕ್ ವೈಸ್ ಆಗಿ. ಬಟ್ ನ್ಯಾಚುರಲ್ ನೋಡ್ರಿ, ಯಾವ ಗ್ರಹ ಆ್ಯಂಟಿ ಕ್ಲಾಕ್ ವೈಸ್ ಪ್ರಯಾಣ ಮಾಡೋಲ್ಲ. ಸೊ ಅದರ ಬಗ್ಗೆ ತಿಳ್ಕೊಳ್ಳೋಣ. ಕಂಬಷನ್, ಅಸ್ತಂಗತ. ಯಾವುದಾದ್ರೂ ಗ್ರಹಗಳು ಅಸ್ತಂಗತ ಆದರೆ ಗತ ಅಂತಾರೆ, ಶುಕ್ರಾಸ್ತ, ಗುರು ಅಸ್ತ. ಇದನ್ನು ನಾನಾ ರೀತಿ ಪ್ರಾದೇಶಿಕ ಅನುಸಾರವಾಗಿ ಭಾಳ ರೀತಿ ಹೆಸರುಗಳು ಇದೆ. ಸೊ ಇವತ್ತು ಈ ಟಾಪಿಕ್ಗೆಲ್ಲ ಕೂಡ ನಾವು ಇವತ್ತಿನ ದಿನ ನಾವು ನೋಡೋಣ. ಇಲ್ಲಿ ಮೊದಲಾಗಿ ಸೋಲಾರ್ ಸಿಸ್ಟಮ್. ಇದೆಲ್ಲರಿಗೂ ಗೊತ್ತಿದೆ, ಸೂರ್ಯನ ಸುತ್ತು ಎಲ್ಲ ಗ್ರಹಗಳು ಕೂಡ ದೀರ್ಘವೃತ್ತಾಕಾರ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ. ಇದೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಸೊ ಅವುಗಳ ಆರ್ಡರ್ ನೋಡಿದರೆ ಸೂರ್ಯನ ಇಮಿಡಿಯೇಟ್ಲಿ ಪಕ್ಕದಲ್ಲಿ ನೋಡಿ, ಸೂರ್ಯನ ಸುತ್ತು ತಿರುಗಿ ಹೋದರೆ ಹತ್ತಿರ ಇರುವಂಥ ಗ್ರಹ ಬುಧ ಗ್ರಹ, ಮೆರ್ಕ್ಯೂರಿ ಅಂತ ಕರಿತೀವಿ. ನಂತರ ಬುಧನ ನಂತರ ಶುಕ್ರನ ನಂತರ ನಮ್ಮ ಭೂಮಿ ಇದೆ. ನಮ್ಮ ಭೂಮಿ ಸುತ್ತಲೂ ಚಂದ್ರ ಸುತ್ತುತ್ತಾ ಇದೆ. ನಮ್ಮ ಭೂಮಿ ನಂತರ ನೆಕ್ಸ್ಟ್ ಆರ್ಬಿಟಲ್ಲಿ ಕುಜ ಇದ್ದಾನೆ. ಕುಜದ ನಂತರ ನೆಕ್ಸ್ಟ್ ಆರ್ಬಿಟಲ್ಲಿ ಗುರು, ಆ ನೆಕ್ಸ್ಟ್ ಆರ್ಬಿಟಲ್ಲಿ ಶನಿ. ಇನ್ನು ಇಂದ್ರ, ಯಮ, ವರುಣ, ಯುರೇನಸ್, ನೆಪ್ಟ್ಯೂನ್, ಪ್ಲೂಟೋ ಕೂಡ ಇದೆ. ನಮ್ಮ ಇವತ್ತಿನ ಜ್ಯೋತಿಷ್ಯದಲ್ಲಿ ನಾವು ಅದರ ಬಗ್ಗೆ ಹೆಚ್ಚು ಗಮನ ವಹಿಸೋದಿಲ್ಲ. ಯಾಕೆ ಅಂತಂದರೆ ಮನುಷ್ಯನ ಜೀವನಕ್ಕೆ ಬೇಕಾದಷ್ಟು ಶನಿವರಿಗೆ ಅದರ ಮೇಲೆ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂತಂಬೋದು ಮುಂದಿನ ಕ್ಲಾಸ್ಗಳಲ್ಲಿ ನಾವು ನೋಡೋಣ. ಇದು ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಎಲ್ಲ ಗ್ರಹಗಳು ಸೂರ್ಯನ ಸುತ್ತಲೂ ಸೆಮಿ ಎಲಿಪ್ಟಿಕಲ್ ಆರ್ಬಿಟ್, ದೀರ್ಘವೃತ್ತಾಕಾರ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ. ಅವುಗಳ ಸ್ಪೀಡು ಸುತ್ತುತ್ತಾ ಇದೆ. ಇನ್ನು ಅದರ ಬಗ್ಗೆ ಡೀಪಾಗಿ ನಾವು ಆಲೋಚನೆ ಮಾಡೋದು ಬೇಡ, ಸಾಕು. ಇಷ್ಟು ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ಸಾಕು. ಇಲ್ಲಿ ಮತ್ತೆ ನಾವು ನೋಡಿದರೆ ಇನ್ನು ನಮಗೆ ಜ್ಯೋತಿಷ್ಯದ ಟರ್ಮಿನಾಲಜಿಯಲ್ಲಿ ಬರುವಂಥ ವಿಷಯ ಏನಂತಂದರೆ ರಾಹು ಮತ್ತು ಕೇತು. ರಾಹು ಮತ್ತು ಕೇತು ಅಂದರೆ ಏನು? ಇದನ್ನೇ ನಾವೇನಂತೀವಿ ಇಂಗ್ಲೀಷ್ನಲ್ಲಿ ನೋಡ್ಸ್ ಅಂತ ಕರಿತೀವಿ, ಅಥವಾ ನಮ್ಮ ಸಂಸ್ಕೃತ ಪರಿಭಾಷೆಯಲ್ಲಿ ಛಾಯಾಗ್ರಹಗಳು ಅಂತ ಕರಿತೀವಿ. ಅದು ನಿಜವಾಗೂ ಗ್ರಹಗಳಲ್ಲ, ಮಾಸ್ ಇರುವಂಥ ಫಿಸಿಕಲ್ ಪ್ಲ್ಯಾನೆಟ್ಸ್ ಅಲ್ಲ, ಛಾಯಾಗ್ರಹಗಳು ಅಂತೀವಿ. ಇದಕ್ಕೂ ಕೂಡ ಜ್ಯೋತಿಷ್ಯದಲ್ಲಿ ಇನ್ಫ್ಲುಯೆನ್ಸ್ ಇದೆ, ಇಂಪಾರ್ಟೆನ್ಸ್ ಇದೆ. ಅದಕ್ಕಾಗಿ ಇದರ ಬಗ್ಗೆ ಚರ್ಚೆ ಮಾಡ್ಕೊಳ್ತೀವಿ. ನಮಗೆ ರಾಹುಕೇತುಗಳ ಬಗ್ಗೆ ಹಳೆ ಕಾಲದಲ್ಲಿ ಹೇಳುವಂಥ ಸಣ್ಣ ಕತೆ ಗೊತ್ತಿದೆ. ಕ್ಷೀರಸಾಗರ ಮದನದಲ್ಲಿ ರಾಕ್ಷಸರು ಕ್ಷೀರಸಾಗರವನ್ನು ಮದನ ಮಾಡುವಾಗ ಅನೇಕ ವಸ್ತುಗಳು ಲಭ್ಯವಾಗ್ತದೆ, ಅದರಲ್ಲಿ ಅಮೃತವೂ ಲಭ್ಯವಾಗ್ತದೆ. ಮೋಹಿನಿ ರೂಪವಾದಂಥ ಅವತಾರದಲ್ಲಿರುವಂಥ ಭಗವಂತ ಎಲ್ಲರಿಗೂ ಅಮೃತವನ್ನು ಎಲ್ಲರನ್ನ 2 rows ಆಗಿ ಕೂಡಿಸಿ ದೇವತೆಗಳಿಗೆ, ರಾಕ್ಷಸರಿಗೆ ಅಮೃತವನ್ನು ಬಡಿಸುವ ಪ್ರಯತ್ನದಲ್ಲಿ ಸುಬಾಹು ಎಂಬ ರಾಕ್ಷಸ ಮೋಹಿನಿ ರೂಪದಲ್ಲಿರುವಂತಹ ಭಗವಂತ ಬರೀ ದೇವತೆಗಳಿಗೆ ಮಾತ್ರವೇ ಬಡಿಸ್ತಿದ್ದಾನೆ,
ನಮ್ಮ ಕಡೆ ಬರೋದೇ ಇಲ್ಲ, ಯಾಕೆ ಹಿಂಗಾಗ್ತಾ ಇದೆ ಅಂತ ಆತೇನು ಮಾಡ್ತಾನೆ, ದೇವತೆಗಳ ರೋವಲ್ಲಿ ಹೋಗಿ ಕೂತ್ಕೊಳ್ತಾನೆ. ಅವನಿಗೂ ಕೂಡ ಅಮೃತವನ್ನು ಕೊಡೋದಾಗ್ತದೆ, ಅವನು ಜೀವಂತವಾಗ್ತಾನೆ. ಆದರೆ ಸೂರ್ಯಚಂದ್ರಾದಿಗಳು ಹೇಳ್ತಾರೆ ಅವನು ರಾಕ್ಷಸ, ದೇವತೆಯಲ್ಲ ಅಂತಂದಾಗ ಶಿರಸ್ಸನ್ನು ತನ್ನ ಚಕ್ರದಿಂದ ಛೇದನೆ ಮಾಡ್ತಾನೆ. ಆದರೆ ಅಮೃತವನ್ನು ಕೊಡ್ತಿದ್ದರಿಂದ ಸಾವು ಇಲ್ಲ. ತಲೆಭಾಗವನ್ನು ರಾಹು ಅಂತೀವಿ, ಶರೀರ ಭಾಗವನ್ನು ಕೇತುವ ಜೊತೆ ಹೋಲಿಸ್ತೀವಿ. ಸೊ ಇದು ಪುರಾಣದ ಕಥೆ. ನಂತರ ನಾವು ನೋಡಿದರೆ ಇಲ್ಲಿ ರಾಹುಕೇತುಗಳು ಅಂತಂದರೆ, ಇಲ್ಲಿ ಸಿಂಪಲಾಗಿ ಹೇಳಬೇಕಾದ್ರೆ ಸೂರ್ಯ ಪ್ರಯಾಣ ಮಾಡುವ ಮಾರ್ಗ, ಚಂದ್ರ ಪ್ರಯಾಣ ಮಾಡುವ ಮಾರ್ಗ, ಇದು ಎರಡು ಒಂದು ಪಾಯಿಂಟಲ್ಲಿ ಇಂಟರ್ಕನೆಕ್ಟ್ ಆಗ್ತದೆ. ಸೊ ಇಲ್ಲಿ ಇಂಟರ್ಸೆಕ್ಟ್ ಆಗ್ತದೆ ನೋಡಿ. ಇಲ್ಲಿ ಇದು ಒಂದು ನಮ್ಮ ಭೂಮಿ ಸುತ್ತಲೂ ಸೂರ್ಯ ಪ್ರಯಾಣ ಮಾಡ್ತಾ ಇದೆ ಅಂತ ಅಶ್ಯೂಮ್ ಮಾಡಿಕೊಳ್ಳೋಣ. ಆ್ಯಕ್ಚುಲಿ ಸೂರ್ಯನೇ ಭೂಮಿ ಸುತ್ತು ತಿರುಗ್ತಾನೆ. ಆದರೆ ಇಲ್ಲಿ ಅಶ್ಯೂಮ್ ಮಾಡಿಕೊಂಡ್ರೆ, ಯಾಕೆಂದರೆ ನಾವು ದಿನ ಎದ್ದು ನೋಡಿದ ತಕ್ಷಣ ಸೂರ್ಯ ನಮಗೆ ರೌಂಡಾಗಿ ತಿರುಗ್ತಾ ಇದ್ದಂಗೆ ಕಾಣುತ್ತೆ, ನಾವು ತಿರುಗಿದಂಗೆ ಕಾಣಲ್ಲ. ಸೊ ನಾವು ಸ್ಟೇಷನರಿ ಆಗಿದ್ದಂಗೆ ಕಾಣುತ್ತೆ. ಸೊ ಇಲ್ಲಿ ಇದು ಸೂರ್ಯ ಪ್ರಯಾಣ ಮಾಡುವ ಮಾರ್ಗ, ಇದು ಚಂದ್ರ ಪ್ರಯಾಣ ಮಾಡುವ ಮಾರ್ಗ. ಸೂರ್ಯನ ಸುತ್ತ ನಮ್ಮ ಭೂಮಿ ಸುತ್ತ ಚಂದ್ರನೂ ಪ್ರಯಾಣ ಮಾಡ್ತಾ ಇರ್ತಾರೆ. ಇದು ಅರ್ಥ ಆಗೋದಕ್ಕೋಸ್ಕರ ಇಷ್ಟು ದೊಡ್ಡದಾಗಿ ಹಾಕಿದ್ವಿ. ಈ ಎರಡು ಸೂರ್ಯ ಪ್ರಯಾಣ ಮಾಡುವ ಮಾರ್ಗ, ಚಂದ್ರ ಪ್ರಯಾಣ ಮಾರ್ಗ, ಅದು ಸ್ವಲ್ಪ ಆ್ಯಂಗಲಲ್ಲಿರುತ್ತೆ, ಒಂದು 5 ಡಿಗ್ರೀಸ್ ಆ್ಯಂಗಲಲ್ಲಿರುತ್ತೆ, ಒಂದೇ ಪ್ಯಾರಲಲ್ ಆಗಿರಲ್ಲ. ಸೊ ಈಗ ಈ ಎರಡು ಮಾರ್ಗಗಳು ಎಲ್ಲಿ ಟಚ್ ಆಗ್ತವೋ, ಎರಡು ಪಾಯಿಂಟಲ್ಲಿ ಟಚ್ ಆಗ್ತವೆ. ಆ ಪಾಯಿಂಟಲ್ಲಿ ಕೆಳಗಿಂದ ಮೇಲಕ್ಕೆ ಹೋಗೋ ಪಾಯಿಂಟನ್ನು ಕೇತು, ಮೇಲಿಂದ ಕೆಳಗೆ ಬರೋ ಪಾಯಿಂಟನ್ನು ರಾಹು ಅಂತ ಕರಿತೀವಿ. ನೋಟ್ಸ್, ನಾರ್ತರ್ನ್ ಪಾಯಿಂಟ್ ಆ್ಯಂಡ್ ಸೌತರ್ನ್ ಪಾಯಿಂಟ್. ಇಲ್ಲಿ ರಾಹು, ಇದು ಕೇತು ಅಂತ ಕರಿತೀವಿ. ಇದು ಇದೇ ಥರ ಎಲ್ಲ ಗ್ರಹಗಳಿಗೂ ಇದೆ. ನಮ್ಮ ಭೂಮಿ, ಸೂರ್ಯನ ಮಾರ್ಗ, ಬೇರೆ ಗ್ರಹಗಳಿರೋ ಮಾರ್ಗ, ಎಲ್ಲ ಗ್ರಹಗಳು ಇಂಟರ್ಸೆಕ್ಟ್ ಆಗ್ತವೆ. ಅದಕ್ಕೂ ಕೂಡ ರಾಹುಕೇತುಗಳು ಇರ್ತವೆ. ಆದರೆ ನಮಗೆ ಭೂಮಿ, ಚಂದ್ರನ ಸುತ್ತು ಇರುವಂಥ ರಾಹುಕೇತುಗಳನ್ನೇ ನಾವು ಕನ್ಸಿಡರ್ ಮಾಡ್ತೀವಿ. ಇದು ನಮಗೆ ಇಲ್ಲಿ ಬರುವಂಥ ವಿಚಾರ. ನೆಕ್ಸ್ಟ್ ನೋಡಿ, ಇನ್ನು ಈ ಚಂದ್ರ ಹೇಗೆ ಟ್ರಾನ್ಸಿಟ್ ಮಾಡ್ತಾ ಇರ್ತಾನೆ. ಇದು ಸೂರ್ಯನ ಸುತ್ತು ನಮಗೆ ಭೂಮಿ ಸುತ್ತುತ್ತಾ ಇದೆ ಅಂತ ಗೊತ್ತಿದೆ. ಈ ಭೂಮಿ ಸುತ್ತಾ ಇದ್ರು ಕೂಡ ಚಂದ್ರ ಭೂಮಿ ಸುತ್ತು 5 ಡಿಗ್ರೀಸ್ ಆ್ಯಂಗಲಲ್ಲಿ ಸುತ್ತುತ್ತಾ ಇರ್ತಾನೆ. ಅಂದರೆ ಎವ್ರಿ ಟೈಮ್ ಇವಾಗ ಪ್ಯಾರಲಲ್ ಆಗಿತ್ತು ಅಂತ ಅಂದ್ಕೊಳ್ಳಿ, ಇದೆರಡು ಪ್ಯಾರಲಲ್ ಆಗಿತ್ತು ಅಂತ ಅಂದ್ಕೊಳ್ಳಿ, ಸೂರ್ಯ ಚಂದ್ರಾದಿಗಳು ಪ್ರತಿಯೊಂದು ಸಮಯದಲ್ಲಿ ಕೂಡ ಈ ಭೂಮಿ, ಚಂದ್ರ, ಸೂರ್ಯ ಒಂದೇ ಸ್ಟ್ರೈಟ್ ಲೈನಲ್ಲಿ ಬರ್ತವೆ. ಯಾವಾಗ ಒಂದೇ ಸ್ಟ್ರೈಟ್ ಲೈನಲ್ಲಿ ಬರ್ತವೋ ಅವಾಗೇನಾಗುತ್ತೆ, ಗ್ರಹಣ ಅಂತಂಬೋದು ಬರುತ್ತೆ. ಬಟ್ ನಮಗೆ ಎವ್ರಿ ಅಮಾವಾಸ್ಯ, ಹುಣ್ಣಿಮೆ ನಮಗೇನು ಗ್ರಹಣ ಬರ್ತಾ ಇಲ್ಲ. ಯಾಕೆಂದರೆ ಅವರು ಸ್ವಲ್ಪ 5 ಡಿಗ್ರೀಸ್ ಆ್ಯಂಗಲಲ್ಲಿ ತಿರುಗೋದ್ರಿಂದ ಎರಡೂ ಒಂದೇ ಸ್ಟ್ರೈಟ್ ಲೈನಿಗೆ ಬರೋದಿಲ್ಲ. ಯಾವಾಗ ಭೂಮಿ, ಚಂದ್ರ, ಸೂರ್ಯ ಒಂದೇ ಸ್ಟ್ರೈಟ್ ಲೈನಲ್ಲಿ ಬಂದು ಮಧ್ಯ ಚಂದ್ರ ಇದ್ದ ಅಂದ್ಕೊಳ್ಳಿ, ಸೂರ್ಯಗ್ರಹಣ ಅಂತ ಕರಿತೀವಿ. ಅದೇ ಈ ಒಂದು ಸೂರ್ಯಗೂ ಚಂದ್ರನಿಗೂ ಮಧ್ಯ ಭೂಮಿ ಇತ್ತು ಅಂದ್ಕೊಳ್ಳಿ, ಅಂದರೆ ಇದು ಎಕ್ಸಾಕ್ಟ್ಲಿ ಚಂದ್ರ ಆಪೋಸಿಟ್ ಅಲ್ಲಿ ಹೋಯ್ತು ಅಂದ್ಕೊಳ್ಳಿ, ಇದೆರಡೆಲ್ಲ ಒಂದು ಸ್ಟ್ರೈಟ್ ಲೈನ್ ಬಂದರೆ ಚಂದ್ರಗ್ರಹಣ ಅಂತ ಕರಿತೀವಿ. ಅದು ಎವ್ರಿ ಮಂತ್ ಆಗೋದಿಲ್ಲ. ಇದು ಆಸ್ಟ್ರೋನಾಮಿಕಲಿ ನಾವು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಬಟ್ ಇಲ್ಲಿ ನಮಗೆ ಅಷ್ಟು ಅವಶ್ಯಕತೆ ಇಲ್ಲ. ನಮಗೆ ಯಾವುದೂ ಕೂಡ ಮ್ಯಾಥಮೆಟಿಕಲಿ ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ನಿಮಗೆ ಜಾತಕ ಹಾಕಬೇಕಾದ್ರೆ, ಗ್ರಹಗಳೆಲ್ಲಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಎಲ್ಲದಕ್ಕೂ ಕೂಡ ನಮಗೆ ಇದಕ್ಕೆ ಬೇಕಾದಂಥ ಆ್ಯಪ್ಸು, ಸಾಫ್ಟ್ವೇರ್ಸ್ ಇದೆ. ಸೊ ನಾವು ಕೈಯಿಂದ ಹಾಕ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಕೈಯಿಂದ ಹಾಕಿದರೆ ಇನ್ನೂ ಮಿಸ್ಟೇಕ್ಸ್ ಜಾಸ್ತಿ ಬರ್ತವೆ. ಸಾಫ್ಟ್ವೇರ್ ರೂಪದಲ್ಲಾದರೆ ಕರೆಕ್ಟಾಗಿ ಆ್ಯಕ್ಯುರೇಟೇ ಬರ್ತದೆ. ಸೊ ಅದರ ಬಗ್ಗೆ ನಾವು ಮತ್ತೆ ವಿವರಣೆ ನೋಡ್ಕೊಳ್ಳೋಣ. ಇಲ್ಲಿ ರಾಹುಕೇತುಗಳನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಏನು ಹೇಳ್ತಾರೆ ಇಲ್ಲಿ ನೋಡಿ, ಇಲ್ಲಿ ಡೆಮಾನ್ಸ್ಟ್ರೇಷನಲ್ಲಿ ರಾಹು ಮತ್ತು ಈ ಸೂರ್ಯ ಪ್ರಯಾಣ ಮಾಡುವ ಮಾರ್ಗ, ಚಂದ್ರ ಪ್ರಯಾಣ ಮಾಡೋದು 5 ಡಿಗ್ರೀಸ್ ಆ್ಯಂಗಲಲ್ಲಿ ಇರುತ್ತೆ, ಸ್ವಲ್ಪ ಪ್ಲೇನ್ ಇರುತ್ತೆ. ಇದು ಯಾವುದೂ ಕೂಡ ಒಂದೇ ಸ್ಟ್ರೈಟ್ ಲೈನಲ್ಲಿ ಬರೋದಿಲ್ಲ. ಬಂದಾಗ ಏನಾಗುತ್ತೆ ಅಂತಂದರೆ ಗ್ರಹಣ ಆಗುತ್ತೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಮತ್ತು ಜ್ಯೋತಿಷ್ಯ ಭಾಗದಲ್ಲಿ ಅದರ ಬಗ್ಗೆ ಹೆಚ್ಚಿನ ಉಲ್ಲೇಖವನ್ನು ಮಾಡೋಣ. ನೆಕ್ಸ್ಟ್ ನಮಗೀಗ ಸಮಯವನ್ನು ಸೂಚನೆ ಮಾಡೋದು ಬೇಕು. ಸಮಯ ಹೇಗೆ ತಿಳ್ಕೊಳ್ಳೋದು? ಈಗ ಪ್ರತಿಯೊಬ್ಬರಿಗೂ ಕೂಡ ಹುಟ್ಟುವ ದಿನ, ಸಮಯ, ಸ್ಥಳ ಇದೆಲ್ಲ ಕೂಡ ತುಂಬ ಮುಖ್ಯವಾಗಿ ಜ್ಯೋತಿಷ್ಯದಲ್ಲಿ ಕೇಳ್ತಾರೆ. ಯಾಕೆ ಬೇಕಾಗಿದೆ ಅಂತಂದರೆ, ಹಿಂದಿನ ಕಾಲದಲ್ಲಿ ಒಂದು ಒಳ್ಳೆಯದು ಕೆಟ್ಟದ್ದು ಎಲ್ಲ ಕೂಡ ಹಿಂದಿನ ಕಾಲದಲ್ಲಿರುವಂಥ ದಿನಮಾನದ ವ್ಯವಸ್ಥೆ ಅದು ಬೇರೆ ಇತ್ತು.
ಇವತ್ತು ಕೂಡ ನಾವೇನಾದರೂ ಹಬ್ಬಗಳು ಮಾಡಬೇಕಾದ್ರೆ, ಶ್ರಾದ್ದಗಳು ಮಾಡಬೇಕಾದ್ರೆ, ಆರಾಧನೆಗಳು ಮಾಡಬೇಕಾದ್ರೆ ತಿಥಿಯನ್ನು ಪ್ರಯಾರಿಟಿ ಇಟ್ಕೊಳ್ತೇವೆ. ಹಬ್ಬ ವಿನಾಯಕ ಚೌತಿ ಯಾವಾಗ ಬರುತ್ತೆ? ಭಾದ್ರಪದ ಶುಕ್ಲ ಚತುರ್ಥಿ, ಗೊತ್ತಿದೆ. ಇದು ನಾವು ಹಬ್ಬಗಳನ್ನ ರೂಢಿಸಿ ಮಾಡಿಕೊಳ್ಬೋದು. ಅದೇ ಒಂದು ಮದುವೆ ಮಾಡಬೇಕಾದ್ರೂ ಕೂಡ ಇಂಥ ದಿನ ಅಂತ ನಾವು ಹೇಳ್ತೀವಿ. ಸೊ ವೈಶಾಖ ಮಾಸದಲ್ಲಿ ಶುಕ್ಲ ಪಂಚಮಿ ದಿನ ಇಂತಿಂಥ ನಕ್ಷತ್ರದಲ್ಲಿ ಮದುವೆ ಮಾಡ್ತೇವೆ, ನೀವೆಲ್ಲರೂ ಬರ್ರಿ ಅಂತ ವೆಡ್ಡಿಂಗ್ ಕಾರ್ಡ್ ಹಾಕ್ತಾರೆ. ಅಂದರೆ ಹಬ್ಬಗಳಿಗೆ, ಸಂಸ್ಕಾರಗಳಿಗೆ ನಾವು ಅದನ್ನೇ ಬಳಸ್ತೀವಿ. ಅದೇ ನೀವು ಒಂದು ಟ್ರೈನ್ ಟಿಕೆಟ್ ಬೇಕು ಅಂತ IRCTC ಕೌಂಟ್ರಿಗೆ ಹೋಗಿದ್ರೆ ಅಂದ್ಕೊಳ್ಳಿ, ಎಲ್ಲಿಗೆ ಹೋಗಬೇಕು, ಯಾವ ದಿನ ಬೇಕು ಅಂತಂದರೆ ನೀವು ಭಾದ್ರಪದ ಕೃಷ್ಣ ಚೌತಿ ಅಂತ ಹೇಳಿದ್ರೆ ಏನು ಹೇಳ್ತಾರೆ? ಅವನಿಗೆ ಕೆಳಗೆ ಮೇಲೆ ನೋಡ್ತಾನೆ, ಡೇಟ್ ಹೇಳಪ್ಪ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸಮಯವನ್ನು ನಾವು ಮರೆತು ಬಹಳ ದಿನ ಆಗಿದೆ. ಇಲ್ಲಿ ಡಿಜಿಟಲ್ ಟೈಮಿಗೂ ನಾವು ಬಳಸೋದು ಈಗ ಡಿಜಿಟಲ್. ಆದರೆ ಈ ಗ್ರಹಗಳ ಸೂಚನೆ ಮಾಡೋ ಸಮಯವನ್ನು ಆಸ್ಟ್ರೋನಾಮಿಕಲ್ ಟೈಮ್ ಅಂತಂತೀವಿ, ಅದರ ಬಗ್ಗೆ ವೈದಿಕ ಸಮಯ ಪದ್ಧತಿ ಅಂತೀವಿ. ಇದು ಎರಡರಲ್ಲಿ ಡಿಫ್ರೆನ್ಸ್ ನೋಡಿ. ನಮಗೆ ಡಿಜಿಟಲ್ ಟೈಮಲ್ಲಿ ಏನಿದೆ? ಡಿಜಿಟಲ್ ಟೈಮಲ್ಲಿ ನಾವು ಇವತ್ತು ಬಳಸುವಂಥ ಟೈಮ್ ವ್ಯವಸ್ಥೆಯಲ್ಲಿ ಒಂದು ಗಂಟೆಗಳು, ಒಂದು ಮಿನಿಟ್ಸು, ಒಂದು ಸೆಕೆಂಡ್ಸ್, ಇವು ಮಾತ್ರವೇ ನಮಗೆ ಗೊತ್ತಾಗ್ತದೆ. ಇನ್ನೂ ಹೆಚ್ಚಿನ ಪ್ರಮಾಣ ಬೇಕಾದ್ರೆ ಕ್ಯಾಲೆಂಡರ್ ನೋಡ್ತೀವಿ, ದಿನ, ಮಂತ್, ವಾರ ಅಥವಾ ಮಾಸ, ಮಂತ್, ಇಯರ್ ಆದಮೇಲೆ ನಿಮಗೆ ಅನ್ಲಿಮಿಟೆಡ್ 2020 ಹೋಗ್ತಾ ಇರುತ್ತೆ. 5 ಡಿಜಿಟ್ಸ್ 6 ಡಿಜಿಟ್ಸ್ ಹೋಗ್ತಾ ಇರುತ್ತೆ. ಅದಕ್ಕೇನು ಸ್ಪೆಸಿಫಿಕ್ ಆದಂಥ ಹೆಸರುಗಳು, ಪ್ರಮಾಣಗಳೇನೂ ಇಲ್ಲ. ಇಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ, ನಾವು ಇವತ್ತು ಬಳಸುವಂಥ ಈ ಸಮಯ ಪದ್ಧತಿಯಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಗೊತ್ತಿಲ್ಲ. ಅದು ಗೊತ್ತಿದ್ರೇ ಏನಾಗ್ತದೆ, ನಮಗೆ ಯಾವುದರ ಒಂದು ಕೆಲಸ ಆ ಸಮಯದಲ್ಲಿ ಮಾಡಬೇಕೋ ಬೇಡವೋ ಅಂತ ಗೊತ್ತಾಗ್ತದೆ. ಈಗ 24 ಗಂಟೆ ಇದೆ ದಿನದಲ್ಲಿ. ಸೊ ಯಾವ ಟೈಮ್ ಒಳ್ಳೆಯದು? 24 ಗಂಟೆಯಲ್ಲಿ 12 ಗಂಟೆ ಒಳ್ಳೆಯದಾ, 1 ಗಂಟೆ ಒಳ್ಳೆಯದಾ ಗೊತ್ತಿಲ್ಲ. ಇನ್ನು ವಾರಗಳನ್ನು ನೋಡಿ, ನಮ್ಮ ವಾರಗಳನ್ನು ಪಕ್ಕಕ್ಕಿಟ್ಟರೆ ಜನವರಿ ಮತ್ತು ಒಳ್ಳೆಯದು, ಫೆಬ್ರವರಿ ಒಳ್ಳೆಯದಾ ಗೊತ್ತಿಲ್ಲ. 2020 ಒಳ್ಳೆಯದು, 21 ಒಳ್ಳೆಯದು, 22 ಒಳ್ಳೆಯದು ಗೊತ್ತಿಲ್ಲ. ಸೊ ಅದರಲ್ಲಿ ಉಲ್ಲೇಖನೆ ಅಂತಂಬುದು ಇಲ್ಲ. ಆದರೆ ನಮ್ಮ ವೈದಿಕ ಸಮಯ ಸೂಚನೆ ಪದ್ಧತಿಯಲ್ಲಿ ಉಲ್ಲೇಖನೆ ಇದೆ. ಮಂಗಳವಾರ ಒಳ್ಳೆಯದಲ್ಲ, ಗುರುವಾರ ಒಳ್ಳೆಯದು, ಭಾದ್ರಪದ ಮಾಸ ಒಳ್ಳೆಯದಲ್ಲ, ಆಶ್ವಯುಜ ಮಾಸ ಒಳ್ಳೆಯದು. ಹಾಗೆ ವರ್ಷಗಳಲ್ಲಿ ಕೂಡ ಪ್ರತಿ ವರ್ಷ ನಾವೇನು ಮಾಡ್ತೀವಿ, ಪಂಚಾಂಗ ಶ್ರವಣ ಮಾಡ್ತೀವಿ. ಈ ವರ್ಷ ಹೇಗಿರುತ್ತೆ, ಪ್ರಮಾದಿ ನಾಮ ಸಂವತ್ಸರ ಹೇಗಿರುತ್ತೆ, ನಂದನ ನಾಮ ಸಂವತ್ಸರ ಹೇಗಿರುತ್ತೆ, ವಿಜಯನಾಮ ಸಂವತ್ಸರ ಹೇಗಿರುತ್ತೆ, ಆ ಹೆಸರುಗಳಲ್ಲೇ ಇದೆ ಅದು ಶುಭವೋ ಅಶುಭವೋ ಅಂತ. ಸೊ ಇಲ್ಲಿ ಪ್ರತಿಯೊಂದು ಕೂಡ ಶುಭವ ಅಶುಭವ ಅಂತ ಗೊತ್ತಿದೆ. ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣದವರೆಗೂ ಇದರ ಉಲ್ಲೇಖ ಇದೆ. ನಮ್ಮಲ್ಲಿ ಸಣ್ಣ ಪ್ರಮಾಣ ಏನು ಅಂತಂದರೆ ಗಟಿ ವಿಫಲ, ಫಲ ವಿಫಲ ಅಂತ ಬರುತ್ತೆ. ಒಂದು ಗಟಿ ಅಂತಂದರೆ 24 ನಿಮಿಷ ಅಂತ ಟೈಮ್. ನಾವು ಆ ಗಟಿ ಫಲಗಳಿಗೆ ಹಿಂದೆ ಹೋಗೋದು ಬೇಡ. ಹಿಂದಿನ ಕಾಲದವರು ಅದರ ಬಗ್ಗೆ ನೋಡ್ತಿದ್ರು. ಇವತ್ತು ಜ್ಯೋತಿಷ್ಯಕ್ಕೆ ಆ ಗಟಿ ಫಲ ಅಂತದೆಲ್ಲ ಯಾವುದು ಬೇಕಾಗಿಲ್ಲ. ನಾವು ನಮ್ಮ ಟೈಮಲ್ಲೇ ನಾವು ನೋಡ್ಬೋದು. ಸೊ ಇಲ್ಲಿ ನಾವು ಇರುವಂಥ ಹೆಸರು ಹೋರ ಅಂತಂದರೆ 1 ಅವರ್. 1 ಅವರ್ ಸ್ಪ್ಯಾನನ್ನು ನಾವು ಶಾಸ್ತ್ರದಲ್ಲಿ ಹೋರ ಅಂತ ಕರಿತೀವಿ. ಇನ್ನೂ ಕಡಿಮೆ ಇದೆ, ಮುಹೂರ್ತ ಅಂತ ಕರಿತೀವಿ. ಸೊ ಮುಹೂರ್ತ ಎಷ್ಟು ಗಂಟೆಗೆ ಅಂತ ಕರೀತಾರೆ. ಮುಹೂರ್ತ ಅಂತಂದರೆ ಇಟ್ಸ್ 48 ಮಿನಿಟ್ಸ್ ಆಫ್ ಟೈಮ್. 48 ನಿಮಿಷವನ್ನು ಒಂದು ಮುಹೂರ್ತ ಅಂತಾರೆ. ಆ ಥರ 30 ಮುಹೂರ್ತ ಆದರೆ ಒಂದು ದಿನ, 24 ಹೋರ ಆದರೆ ಒಂದು ದಿನ. ಒಂದು ಲಗ್ನ ಬಂದು 2 ಅವರ್ ಸ್ಪ್ಯಾನ್ ಇರುತ್ತೆ. ಹೋರ ಅಂತಂಬೋದು 1 ಅವರ್ ಸ್ಪ್ಯಾನ್, ಲಗ್ನ ಅಂತಂಬೋದು 2 ಅವರ್ ಸ್ಪ್ಯಾನ್. ಇಂತಹ ಲಗ್ನಗಳು 12 ಲಗ್ನ ಆದರೆ ಒಂದು ದಿನ. ಒಂದು ಪಾದ, ನಕ್ಷತ್ರಗಳಲ್ಲಿ ನಾವು ನಂದು 2ನೇ ಪಾದ 3ನೇ ಪಾದ ಅಂತ ಹೇಳ್ಕೊಳ್ತೇವಲ್ಲ, ಅದೇ ಥರ ಪಾದವನ್ನು ನಾವಿಲ್ಲಿ ಅಂತೀವಿ. ಸೊ ಪಾದ ಅಂತಂದರೆ ಒಂದು ಪಾದ ಅಂದರೆ 6 ಅವರ್ಸ್ ಟೈಮ್. ಅದೇ ಥರ ದಿನ, ಒಂದು ದಿನ ಅಂತಂದರೆ 24 ಗಂಟೆ ನಮಗೆ ಗೊತ್ತಿದೆ. ಒಂದು ವಾರ ಅಂದರೆ 7 ದಿನ, ಅದು ನಮಗೆ ಗೊತ್ತಿದೆ. ಒಂದು ಪಕ್ಷ, ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಇದೆ, 15 ದಿನ ಒಂದು ಪಕ್ಷ. ಅದರಲ್ಲಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಉಲ್ಲೇಖ ಇದೆ. ಮಾಸ 30 ದಿನ ಒಂದು ಮಾಸ. ಸೂರ್ಯ ಮಾಸ ಇದೆ, ಚಾಂದ್ರ ಮಾಸವೂ ಇದೆ. ಸೂರ್ಯ ಮಾಸವನ್ನು ನಾವು ಮೇಷ ಮಾಸ ವೃಷಭ ಮಾಸ ಅಂತ ಕರಿತೀವಿ. ಚಾಂದ್ರ ಮಾಸವನ್ನು ಚೈತ್ರ ಮಾಸ ವೈಶಾಖ ಮಾಸ ಅಂತ ಕರಿತೀವಿ. ಮತ್ತು ವರ್ಷ, ಒಂದು ವರ್ಷ ಅಂತಂದರೆ ಚಂದ್ರಮಾನ ಪ್ರಕಾರ 355, ಸೂರ್ಯಮಾನ ಪ್ರಕಾರ 360. ಸೊ ಇದರ ಪ್ರಕಾರ ನಾವು ವರ್ಷವನ್ನು ಸೂಚನೆ ಮಾಡ್ತೇವೆ. ನಂತರ ನೋಡಿದರೆ
ನೀವು ಇದೇ ಪ್ರಕಾರ ಇನ್ನೂ ಪ್ರಮಾಣ ನೋಡಿದರೆ ವರ್ಷಗಳ ನಂತರ ಕಲಿಯುಗ ಪ್ರಮಾಣ ಇಂಥ ನಮ್ಮ ಈ ಇರುವಂಥ 360 ದಿನ ಒಂದು ವರ್ಷ ಆದರೆ ಅಂಥ ವರ್ಷ 4,32,000 ವರ್ಷ ಆಯ್ತು ಅಂದ್ಕೊಳ್ಳಿ. ಅದನ್ನು ಒಂದು ಕಲಿಯುಗ ಅಂತ ಅಂತೀವಿ. ಅಂಥ ಕಲಿಯುಗಗಳು 2 ಕಲಿಯುಗಗಳಾದರೆ ಒಂದು ದ್ವಾಪರ ಯುಗ, 3 ಕಲಿಯುಗಗಳು ಒಂದು ತ್ರೇತಾಯುಗ, 4 ಕಲಿಯುಗಗಳು ಒಂದು ಕೃತಯುಗ. ಸೊ ಹೀಗೆ ಪ್ರಮಾಣ ಅವುಗಳಲ್ಲಿ ಈ ಒಟ್ಟಿಗೆ ಎಲ್ಲ ಸೇರಿದ್ರೆ ಮಹಾಯುಗ ಅಂತ ಕರಿತೀವಿ. ಮಹಾ ಅಂತಂದರೆ 4 ಅಂತ ಅರ್ಥ. ಶಾಸ್ತ್ರೀಯ ಸಂಸ್ಕೃತ ವಾಂಗ್ಮಯದಲ್ಲಿ ಮಹಾ ಅಂತಂದರೆ 4. ಸೊ ಇಲ್ಲಿ ಮಹಾಯುಗ ಅಂತಂದರೆ 4 ಯುಗಗಳು ಎಲ್ಲ ಒಟ್ಟಿಗೆ ಇದು 43,20,000 ವರ್ಷಗಳು ಸೇರಿದರೆ ಒಂದು ಮಹಾಯುಗ. ಇಂಥ ಮಹಾಯುಗಗಳು 71 ಮಹಾಯುಗ ಆದರೆ ಅದನ್ನು ಒಂದು ಮನ್ವಂತರ ಅಂತ ನಾವು ಕರಿತೇವೆ. ಅಂದರೆ ಸುಮಾರು 30,67,20,000 ವರ್ಷ, ಅದು ಒಂದು ಮನ್ವಂತರ. ಅದೇ ಥರ 14 ಮನ್ವಂತರ ಪ್ಲಸ್ 14 ದ್ವಾಪರ ಯುಗದ ಕಾಲ. ಯಾಕೆ ಅಂತಂದರೆ ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರ ಹೋಗೋ ಕಾಲಕ್ಕೆ ನಮ್ಮ ಭೂಮಿ ಒಂದು ದ್ವಾಪರ ಯುಗದ ಕಾಲ ಅಂದರೆ 8,64,000 ವರ್ಷದಷ್ಟು ಕಾಲ ನಮ್ಮ ಭೂಮಿ ನೀರಿನ ಒಳಗೆ ಇರುತ್ತೆ, ಸೃಷ್ಟಿ ಇರುವುದಿಲ್ಲ, ಸ್ವಲ್ಪ ಗ್ಯಾಪ್. ಹಾಗೆ 14 ಮನ್ವಂತರಕ್ಕೆ 14 ದ್ವಾಪರ ಯುಗದ ಕಾಲ ನೀರಿನಲ್ಲಿರುತ್ತೆ. ಸೊ ಈ ಟೋಟಲ್ ಸ್ಪ್ಯಾನ್ ಅಂತೀವಿ. ಇದಾದರೆ ಬ್ರಹ್ಮದೇವರಿಗೆ ಒಂದು ದಿನ, ಬ್ರಹ್ಮದೇವರಿಗೆ ಒಂದು ದಿನ ಅಂದರೆ 14 ಮನ್ವಂತರ ಪ್ಲಸ್ 14 ದ್ವಾಪರ ಯುಗ ಕಾಲ. ಇಲ್ಲಿ ಒಂದು ಬ್ರಹ್ಮದೇವರಿಗೆ 1 ವರ್ಷ ಆಗಬೇಕಂದ್ರೆ ಇಂಥ ದಿನಗಳು 360 ದಿನ ಆಗಬೇಕು ಬ್ರಹ್ಮದೇವರಿಗೆ 1 ವರ್ಷ. ಅಂಥದ್ದು ಬ್ರಹ್ಮದೇವರಿಗೆ ಆಯು ಪ್ರಮಾಣ ಏನಂತಂದರೆ 100 ವರ್ಷ. ಹೀಗೆ ಹೇಳ್ಬೋದು. ಅದೇ ರೀತಿ ಇವತ್ತಿನ ಎಲ್ಲಿದ್ದೀವಿ ನಾವು ಸಮಯ, ನಮ್ಮ ವೈದಿಕ ಸಮಯವನ್ನು ನೋಡಿದರೆ ಇವತ್ತು ನಾವು ಯಾವ ಹಂತದಲ್ಲಿದ್ದೀವಿ, ಯಾವ ಸಮಯದಲ್ಲಿದ್ದೀವಿ ನಾವು ನೋಡಿದರೆ ಈಗ ನಡೀತಾ ಇರೋದೇನು? ಇವತ್ತಿನ ದಿನ ನೋಡಿದ್ರೆ ಬ್ರಹ್ಮದೇವರಿಗೆ ಇವತ್ತು ಆಯುಷ್ ಅಂತಂದರೆ 50 ವರ್ಷ ಆಗಿದೆ. ನೀವು ಅಶ್ಯೂಮ್ ಮಾಡ್ಬೋದು ಎಷ್ಟು ಯುಗಗಳು ಕಂಪ್ಲೀಟ್ ಆಗಿದೆ ಅಂತ. 50 ವರ್ಷ ಆಗಿದೆ. 50 ವರ್ಷ ಆಗಿ ಇನ್ನೂ 1 ಡೇ ಕೂಡ ಕಂಪ್ಲೀಟ್ ಆಗಿಲ್ಲ, 0 days. 6 ಮನ್ವಂತರ, 6 ಮನ್ವಂತರಗಳಾಗಿದೆ. ಈಗ 7ನೇ ಮನ್ವಂತರ ನಡೀತಾ ಇದೆ. ಅಂದರೆ ಮಧ್ಯಾಹ್ನ ಕಾಲ ಅಂತ ಅಂದ್ಕೊಳ್ಬೋದು. ಬ್ರಹ್ಮದೇವರಿಗೆ ಮಧ್ಯಾಹ್ನ ಕಾಲ. 6 ಮನ್ವಂತರಗಳು ಕಂಪ್ಲೀಟ್ ಆಗಿದೆ. ಈಗ 7ನೇ ಮನ್ವಂತರ ವೈವಸ್ವತ ಮನ್ವಂತರ ನಡೀತಾ ಇದೆ. ಈ ವೈವಸ್ವತ ಮನ್ವಂತರದಲ್ಲಿ ಕೂಡ 27 ಕಲಿಯುಗಗಳು ಕಂಪ್ಲೀಟ್ ಆಗಿದೆ. ಅಂದರೆ 27 ಅಂತಂದರೆ ಈಗ ಒಂದು ಮನ್ವಂತರ ಅಂದರೆ 71 ಮಹಾಯುಗ. ಅದರಲ್ಲಿ 27 ಮನ್ವಂತರ ಕಂಪ್ಲೀಟ್ ಆಗಿದೆ. 27 ಮಹಾಯುಗಗಳು ಕಂಪ್ಲೀಟ್ ಆಗಿದೆ. 28ನೇ ಮಹಾಯುಗದಲ್ಲಿ ನಡೀತಾ ಇದೆ. ಅದರಲ್ಲಿ ಕೂಡ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಕಂಪ್ಲೀಟ್ ಆಗಿದೆ. ಈಗ ಕಲಿಯುಗ ನಡೀತಾ ಇದೆ. ಆ 28ನೇ ಕಲಿಯುಗದಲ್ಲಿ ಕೂಡ 5,120 ವರ್ಷ ಕಂಪ್ಲೀಟ್ ಆಗಿದೆ. ಕಲಿಯುಗ ಪ್ರಾರಂಭವಾಗಿ 5,120 ವರ್ಷ ಆಗಿದೆ. ಯಾವ ಕಲಿಯುಗ? 28ನೇ ಕಲಿಯುಗ. ರಾಮದೇವರು ಎಲ್ಲಿದ್ದರು ಅಂತಂದರೆ 21ನೇ ತ್ರೇತಾಯುಗದಲ್ಲಿ ರಾಮದೇವರಿದ್ದರು. ಕೃಷ್ಣ ಯಾವಾಗಿದ್ದ? 28ನೇ ದ್ವಾಪರ ಯುಗ, ಅಂದರೆ ನಮಗಿಂತಲೂ ಒಂದು 5,000 ವರ್ಷ ಹಿಂದೆ ಕೃಷ್ಣ ಇದ್ದ. ನಾವು ಇವಾಗ 28ನೇ ಕಲಿಯುಗದಲ್ಲಿ ಇದ್ದೀವಿ. ಸೊ ಇಷ್ಟು ದೊಡ್ಡ ಸಮಯವನ್ನು ಸೂಚನೆ ಮಾಡಬೇಕಾದ್ರೆ ನಮಗೆ ಕೇವಲ 3 ನೀಡಿಲ್ ಸರಿ ಹೋಗೋದಿಲ್ಲ. ನಮಗೆ ವಾಚ್ ನೋಡಿ. ಸೊ ವಾಚಲ್ಲಿ ಸಮಯವನ್ನು ಸೂಚನೆ ಮಾಡಬೇಕಾದ್ರೆ ಏನು ಮಾಡ್ತೀವಿ? 1 ಮಿನಿಟ್ಸು, 1 ಸೆಕೆಂಡ್ಸು, 1 ಹವರ್ಸ್, 3 ನೀಡಿಲ್ ಸಾಕು. ಕ್ಯಾಲೆಂಡ್ರಲ್ಲಿ ಕೂಡ 3 3 ಸಾಕು. ಒಂದು ಇಯರು, ಮಂತು, ಡೇಟ್. ಆದರೆ ವೈದಿಕ ಸಮಯವನ್ನು ನಿಮಗೆ ಸೂಚನೆ ಮಾಡಬೇಕಾದ್ರೆ ನಿಮಗೆ 7ರಿಂದ 11 ಗ್ರಹಗಳು ಬೇಕು. ಯಾಕಂದ್ರೆ ಆ ಸಮಯವನ್ನು ಸೂಚನೆ ಮಾಡಬೇಕಲ್ಲ. ಇಲ್ಲಿ ನಮಗೆ ವಾಚಲ್ಲಿ 1 ಸೆಕೆಂಡ್ ಸೂಚನೆ ಮಾಡ್ತದೆ, 1 ಮಿನಿಟ್ ಸೂಚನೆ ಮಾಡ್ತದೆ, 1 ಹವರ್ ಸೂಚನೆ ಮಾಡ್ತದೆ. ಹಾಗೆ ನಮ್ಮ ಕಾಲದ ದೊಡ್ಡ ಪ್ರಮಾಣವನ್ನು ಸೂಚನೆ ಮಾಡಬೇಕಾದ್ರೆ ಬಹಳ ದೊಡ್ಡ ವಾಚ್ ಬೇಕು. ಪ್ಲಸ್ ನಾವು ಯೂಸ್ ಮಾಡೋ ವಾಚಿಗೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಲ್ಲಿಗೆ ಮಾತ್ರ ಟ್ಯೂನ್ ಆಗಿರುತ್ತೆ. ಬೇರೆ ಹೋಗ್ಬೇಕಾದ್ರೆ ಮತ್ತೆ ಚೇಂಜ್ ಮಾಡ್ಕೋಬೇಕು. ಬೇರೆ ಟೈಮ್ ಕೊಡಬೇಕು ಅಂದರೆ ಮನೆಯಲ್ಲಿ ಒಂದು 4 ವಾಚ್ ಹಾಕ್ಕೊಂಡು ಅವಾಗ ಟೈಮ್ ಜೋನ್ ಹಾಕ್ಕೋಬೇಕು. ಆದರೆ ಈ ವಿಶ್ವದ ಗಡಿಯಾರ 14 ಲೋಕಗಳಿಗೂ ಸೇರಿದ ಗಡಿಯಾರ. ಎಲ್ಲರೂ ಇದೇ ಸಮಯವನ್ನು ಫಾಲೋ ಆಗ್ತಾರೆ. ನಾವೊಬ್ಬರೇ ಅಲ್ಲ. ನಮ್ಮನ್ನು ಸೃಷ್ಟಿ ಮಾಡೋನು,
ನಮ್ಮ ಹತ್ರ ಜೀವನವನ್ನು ನಡೆಸುವಂತೆ ಮಾಡುವನು, ನಮ್ಮನ್ನು ತೆಗೆದುಕೊಂಡು ಹೋಗುವನು. ಎಲ್ಲ ಲೋಕಗಳು ಕೂಡ ಇದೇ ಸಮಯ ಮೇಲೆ ಆಧಾರಪಟ್ಟಿರ್ತದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಸಣ್ಣ ಮಕ್ಕಳಿಗೆಲ್ಲ ಕೂಡ ಬಂದ್ಬಿಡ್ತಾ ಇತ್ತು ಈ ವಾಚ್. ಈಗ ನಮಗೆ ಆ ಸಮಯವನ್ನು ನೋಡೋ ಪದ್ಧತಿ ನಮಗೆ ಗೊತ್ತಿಲ್ಲ. ನಾವು ಡಿಜಿಟಲ್ ವಾಚಿಗೆ ಅಭ್ಯಾಸ ಆಗಿದ್ದೀವಿ. ಆದ ಕಾರಣ ನಾವು ಇಲ್ಲಿ ನಕ್ಷತ್ರಗಳು, ರಾಶಿಗಳು, ಗ್ರಹಗಳು ಎಲ್ಲ ಕಲ್ತ್ಕೋಬೇಕು. ಹಿಂದಿನ ಕಾಲ ಇದೆಲ್ಲ ಕೂಡ ಹುಟ್ಟಿದ ತಕ್ಷಣ ರೂಢಿ ಬಂದ್ಬಿಡ್ತಾ ಇತ್ತು. ನಮಗೆ ಸಣ್ಣ ಮಕ್ಕಳಿಗೆ ಟೈಮ್ ಎಷ್ಟು ಅಂತ ಕೇಳಿದ್ರೆ ಹೆಂಗೆ ಹೇಳ್ತಿದ್ರು, ಹಿಂದಿನ ಕಾಲ ಇದೆಲ್ಲ ಹಂಗೆ ಹೇಳ್ತಿದ್ರು. ಬಟ್ ಇವತ್ತು ನಮಗೆ ಅದು ಆ ವಿದ್ಯೆ ಹೋಗಿದೆ, ಅದಕ್ಕೆ ಅಂತರಿಸಿದ ಕಾರಣ ನಮಗೆ ಅಷ್ಟು ಪರಿಚಯ ಇಲ್ಲ, ತೊಂದರೆ ಇಲ್ಲ. ನಮ್ಮ ಸಮಯ ಅಂತಂಬುದು ಇಷ್ಟಿದೆ. ಈಗ ಈ ರಾಶಿಗಳಂದರೆ ಏನು, ನಕ್ಷತ್ರಗಳಂದರೆ ಏನು, ಪಾದ ಅಂತಂದರೆ ಏನು, ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ರಾಶಿ ಅಂತಾರೆ, ನಕ್ಷತ್ರ ಅಂತಾರೆ, ಪಾದ ಅಂತಾರೆ, ಇವೆಲ್ಲ ಎಲ್ಲಿರ್ತವೆ, ಹೇಗೆ ಗುರುತಿಸಬೇಕು, ನೀವು ಇದನ್ನು ತಿಳ್ಕೊಂಡ್ರೆ ಸಾಕು. ಪೂರ್ತಿ ಆ್ಯಕ್ಯುರೇಟಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ನೋಡಿದರೆ ನಮಗೆ ಡಿಜಿಟಲ್ ವಾಚ್ ಗೊತ್ತಿದೆ. ಡಿಜಿಟಲ್ ವಾಚಲ್ಲಿ ಏನಿದೆ, 12 ನಂಬರ್ಸ್ ಇದೆ. 12 ನಂಬರ್ಸ್ ಇದೆ. ಒಂದು ನಂಬರ್ಗೂ ಇನ್ನೊಂದು ನಂಬರ್ಗೂ ಮತ್ತು ಸಬ್ ಡಿವಿಷನ್ಸ್ ಇದೆ. 5, 10 ಮಿನಿಟ್ಸನ್ನು ಸೂಚನೆ ಮಾಡೋಕ್ಕೆ ಸಬ್ ಡಿವಿಷನ್ಸ್ ಇದೆ. ಇದನ್ನು ಟೈಮ್ ಸೂಚನೆ ಮಾಡಲಿಕ್ಕೆ ಈ ನೀಡಿಲ್ ಯೂಸ್ ಮಾಡ್ತೀವಿ. ಸಣ್ಣ ರೆಡ್ ನೀಡಿಲ್ ಬಂದು ನಿಮಗೆ ಸೆಕೆಂಡ್ಸು, ಸ್ವಲ್ಪ ಸಣ್ಣ ನೀಡಿಲ್ ಬಂದು ತುಂಬ ಸಣ್ಣ ನೀಡಿಲ್ ಬಂದು ಹವರ್ಸು, ಸ್ವಲ್ಪ ದೊಡ್ಡ ನೀಡಿಲ್ ಬಂದು ಮಿನಿಟ್ಸ್. ಇದು ಎಲ್ಲಿ ಸೂಚನೆ ಮಾಡ್ತದೋ ಆ ಟೈಮ್ ಅಂತ ಅರ್ಥ. ಈಗ ನೋಡಿ, ಈ ಮಿನಿಟ್ಸ್ ನೀಡಿಲ್ 3 ಹತ್ರ ಇದೆ ಅಂದರೆ 15 ಮಿನಿಟ್ಸ್ ಆಗಿದೆ ಅಂತ ಅರ್ಥ. ಹವರ್ಸ್ ನೀಡಿಲ್ 1 ಹತ್ರ ಇದೆ, 1 and 2 ಮಧ್ಯದಲ್ಲಿದೆ, 1 ಗಂಟೆ 15 ನಿಮಿಷ. ಈ ನೀಡಿಲ್ ನೋಡಿದ್ರೆ ನಿಮಗೆ ಸೆಕೆಂಡ್ಸಲ್ಲಿ ಇದು ಗೊತ್ತಿದೆ ಎಲ್ಲ. ಇದೇ ಥರನೇ ನಮ್ಮ ಯೂನಿವರ್ಸಲ್ ಈ ಆಸ್ಟ್ರೋನಾಮಿಕಲ್ ವಾಚು ಇರುತ್ತೆ. ಇಲ್ಲಿ ನಂಬರ್ಸ್ ಇದೆ, ಇಲ್ಲಿ ಹೆಸರುಗಳಿದೆ, ಅಷ್ಟೇ ಡಿಫ್ರೆನ್ಸ್. ಅಲ್ಲಿ 12 ನಂಬರ್ ಇದೆ, ಇಲ್ಲಿ 12 ಹೆಸರುಗಳಿದೆ. ಮೇಷದಿಂದ ಮೀನ, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ. ನೀವು ಇದನ್ನು ನೋಡ್ರೆ ನಿಮಗೆ ವಾಚೇ ನೆನಪು ಬರಬೇಕು. ಅವಾಗೇನಾಗ್ತದೆ, ನಿಮಗೆ ಫಲ ಹೇಳೋದು ತುಂಬ ಸುಲಭ. ಈ ರಾಶಿಗಳು, ನಕ್ಷತ್ರಗಳು ಅಂತ ಯಾರನ್ನ ಉಲ್ಲೇಖ ಮಾಡಿದರೆ ವಾಚ್ ನೆನಪು ಬರಬೇಕು, ಮನೆಗಿರುವಂಥ ವಾಲ್ ಕ್ಲಾಕ್ ನೆನಪು ಬರಬೇಕು. ಅದೇ ಥರನೇ ಇದು. ಸೊ ಇಲ್ಲಿ ರಾಶಿಗಳ ಹೆಸರಿದೆ, ಅಲ್ಲಿ ನಂಬರ್ಸ್ ಇದೆ. ಮತ್ತು ಇದನ್ನೇ ನಾವೇನು ಮಾಡ್ತೀವಿ, ಇದನ್ನು ಹೀಗೆ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ. ಯಾಕೆಂದರೆ ಈ ಸರ್ಕ್ಯುಲರ್ ಟೈಪ್ ಇತ್ತು ಅಂದ್ಕೊಳ್ಳಿ, ಯಾವುದು ಫಸ್ಟು ಯಾವುದು ಈ ಸೆಕೆಂಡು ಗೊತ್ತಾಗೋದಿಲ್ಲ. ಈಗ ನಮಗೆ ನಮ್ಮ ವಾಲ್ ಕ್ಲಾಕಲ್ಲಾದರೆ ರೌಂಡ್ ಆಗಿದೆ ಗೊತ್ತಾಗ್ತದೆ. ಆದರೆ ನಾವು ಗ್ರಹಗಳು ಹೆಚ್ಚಾದಷ್ಟು ಅವುಗಳ ಇನ್ಫ್ಲುಯೆನ್ಸ್ ತಿಳ್ಕೊಳ್ಬೇಕಂದ್ರೆ ರೌಂಡ್ ಅಂತಂಬೋದು ನಮಗೆ ಅಷ್ಟು ಗೊತ್ತಾಗಲ್ಲ. ಓಕೆ, ವಾಲ್ ಕ್ಲಾಕಲ್ಲಾದರೆ 1, 2, 3 ಯಾವಾಗೂ ಸ್ಟ್ಯಾಂಡರ್ಡಾಗಿ ಮೆನ್ಷನ್ ಮಾಡೇ ಇರ್ತಾರೆ. ನಮಗೆ ಚಕ್ರದಲ್ಲಿ ಯಾವಾಗೂ ನಾವೇ ಹಾಕ್ಕೊಳ್ಬೇಕು 1, 2, 3, 4 ಅಂತ. ಪ್ರತಿ ಸಾರಿ ಹಾಗೆ ಹಾಕ್ಕೊಳ್ಳಿಕ್ಕಾಗಲ್ಲ. ಹಾಕ್ಕೊಳ್ಬೇಕಾದ್ರೆ ಕೂಡ ಯಾವುದು ಒಂದು ಹಾಕಬೇಕು, ಇದು ಹಾಕಬೇಕಾ, ಯಾವುದು ಸ್ಟಾರ್ಟಿಂಗು ಯಾವುದು ಎಂಡಿಂಗ್ ಗೊತ್ತಿಲ್ಲ. ಅದಕ್ಕೆ ನಾವು ನಮ್ಮ ಸೌಲಭ್ಯಕ್ಕೋಸ್ಕರ ಏನು ಮಾಡ್ತೀವಿ, ಈ ಥರ ಸ್ಕ್ವೈರ್ ಥರ ಹಾಕ್ಕೊಳ್ತೇವೆ. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ. ಈ ಹೆಸರುಗಳು ಇದೇ ಪೊಸಿಷನ್ಲೇ ಹೀಗೆ ಬೈ ಹಾರ್ಟ್ ಮಾಡಬೇಕು. ಸೊ ಮೇಷರಾಶಿ ಅಂತಂದರೆ ಇದು ಮೇಷರಾಶಿ. ಸೊ ಹಾಗೆ ನೀವು ಅದನ್ನು ಹಾಗೇ ನೆನಪು ಮಾಡಿಕೊಳ್ಳೋದು ಬರಬೇಕು, ಬೈ ಹಾರ್ಟ್ ಮಾಡಬೇಕಾಗ್ತದೆ. ನಂತರ ಈ ಥರ ರಾಶಿಯನ್ನು ಹಾಕಿದ ನಂತರ ನೆಕ್ಸ್ಟ್ ನಕ್ಷತ್ರಗಳು. ನಮಗೆ 27 ನಕ್ಷತ್ರಗಳಿದೆ. ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ, ಮೃಗಶಿರ, ಆರುದ್ರ, ಪುನರ್ವಸು, ಪುಷ್ಯಮಿ, ಆಶ್ಲೇಷ. ಇದೊಂದು ಸೆಟ್. 9 ನಕ್ಷತ್ರಗಳು ಒಂದು ಸೆಟ್. ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ. ಇದೊಂದು ಸೆಟ್. ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ. ಇದೊಂದು ಸೆಟ್. ಸೊ ಇದನ್ನು ಹಾಗೆ ನೆನ್ಪಿಟ್ಕೊಳ್ಳೋದು ಒಳ್ಳೆಯದು. ಬೈ ಹಾರ್ಟ್ ಮಾಡಿದ್ರು ಒಳ್ಳೆಯದು, ಬಟ್ ಮಾಡಿದ್ರೂ ಪರವಾಗಿಲ್ಲ. ಏನು ಅಷ್ಟು ಜ್ಯೋತಿಷ್ಯ ಅಷ್ಟು ಸ್ಟಾಪ್ ಆಗುವಂಥದ್ದು ಏನಿಲ್ಲ. ಸೊ ತಿಳ್ಕೊಂಡ್ರೆ ನಿಮಗೆ ವಿತೌಟ್ ರೆಫರಿಂಗ್ ಎನಿ ಬುಕ್ ನೀವು ಯಾರಾದರೂ ಏನಾದರೂ ಕೇಳಿದ್ರು ಕೂಡ ನೀವು ಹೇಳ್ಬೋದು. ಇದು 12 ರಾಶಿಗಳು. ಇಲ್ಲಿ 27 ನಕ್ಷತ್ರಗಳು. ಈಗ ನಕ್ಷತ್ರ ಅಂತಂದರೆ ಏನು, ಅದೆಲ್ಲಿರ್ತವೆ, ನಮಗೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣ್ತವೆ. ಈ ಜ್ಯೋತಿಷ್ಯಕ್ಕೆ ಅದಕ್ಕೆ ಸಮಯ ನೋಡೋಕ್ಕೆ ಏನು ಸಂಬಂಧ, ನಕ್ಷತ್ರಗಳಿಂದ ನನಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ನಕ್ಷತ್ರಗಳು ಈಸ್ ನಥಿಂಗ್ ಬಟ್ ಮೈಲ್ ಸ್ಟೋನ್ಸ್. ಈಗ ನಾವು ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತೇವೆ.
ಮೈಸೂರಿಗೆ ಹೋಗೋ ಕಾಲಕ್ಕೆ ನಿಮಗೆ ಹಾದಿ ಸುತ್ತು ಏನು ಮಾಡ್ತಾರೆ, ನಿಮಗೆ ಮೈಲ್ ಸ್ಟೋನ್ ಹಾಕಿರ್ತಾರೆ. ನೀವು ಇಷ್ಟು ಪ್ರಯಾಣ ಮಾಡಿದ್ದೀರಾ, ನೀವು ಇನ್ನಿಷ್ಟು ಪ್ರಯಾಣ ಮಾಡಬೇಕು. ಮೈಸೂರು ಇನ್ನು 100 ಕಿಲೋಮೀಟರ್ ಇದೆ, ಇನ್ನು 90 ಕಿಲೋಮೀಟರ್ ಇದೆ, ಹೀಗೆ ಹಾಕಿರ್ತಾರೆ. ಮಧ್ಯದಲ್ಲಿ ಮತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ 800 ಮೀಟರ್ಸ್, 600 ಮೀಟರ್ಸ್, 400 ಮೀಟರ್ಸ್, 200 ಮೀಟರ್ಸ್, ನೆಕ್ಸ್ಟ್ ಒಂದು ಮೈಲ್ ಸ್ಟೋನ್, ಈ ಥರ ಹಾಕಿರೋದು ನಾವು ಅಬ್ಸರ್ವ್ ಮಾಡ್ತೀವಿ. ಇದು ಯಾವುದಕ್ಕೋಸ್ಕರ ಹಾಕ್ತಾರೆ? ನಾವು ಎಲ್ಲಿದ್ದೀವಿ ಅಂತ ತಿಳ್ಕೊಳ್ಳೋಕ್ಕೆ. ನಾವು ಹೋಗ್ತಾ ಇದ್ದೀವಿ, ಅಷ್ಟೊಂದು ಮೈಲ್ ಸ್ಟೋನ್ಸೇ ಇಲ್ಲ ಅಂದ್ಕೊಳ್ಳಿ, ಹೆಂಗೆ ಗೊತ್ತಾಗ್ತದೆ? ರಾತ್ರಿ ಹೊತ್ತು ಟ್ರೈನ್ ಪ್ರಯಾಣ ಮಾಡ್ತಾ ಇದ್ದೀವಿ, ಚಳಿಗಾಲ, ಎಲ್ಲ ಡೋರ್ಸ್ ಹಾಕಿಬಿಟ್ಟಿದ್ದೀವಿ, ಎಲ್ಲಿದ್ದೀವಿ ಅಂತದ್ದು ಏನು ಹೇಳಬೇಕು? ಹೊರಗೆ ನೋಡೋಂಗಿಲ್ಲ, ನೋಡಿದ್ರು ಕಾಣಲ್ಲ, ಗೊತ್ತಿಲ್ಲ ಅಂತ ಹೇಳ್ತೀವಿ. ಅದೇ ಬೆಳಗಿನ ಸಮಯದಲ್ಲಿ ಎಲ್ಲಿದ್ದೀರಿ ಅಂತಂದರೆ ಹೊರಗಡೆ ಸ್ಟೇಷನ್ ನೋಡ್ತೀವಿ, ಅಥವಾ ಬಸ್ಸಲ್ಲಾದರೆ ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಅಂತ ಮೈಲ್ ಸ್ಟೋನ್ ನೋಡ್ತೀವಿ. ಇಲ್ಲಿ ಗ್ರಹಗಳು 12 ರಾಶಿಗಳಲ್ಲಿ ಸುತ್ತುತ್ತಾ ಇರುತ್ತೆ. ಹಾಗಾಗಿ ಈ ನಕ್ಷತ್ರಗಳು ಏನು ಅಂತಂದರೆ ಮೈಲ್ ಸ್ಟೋನ್ಸ್ ನೆನಪು ಬರಬೇಕು. ನಕ್ಷತ್ರಗಳಂದ್ರೆ ಫಿಕ್ಸ್ಡ್. ನಿಮಗೆ 12 ರಾಶಿಗಳಲ್ಲಿ ಸರ್ಕಲ್ ಆಗಿ 27 ನಕ್ಷತ್ರಗಳು ಮೈಲ್ ಸ್ಟೋನ್ ಆಗಿರುತ್ತೆ. ಅಶ್ವಿನಿ ನಕ್ಷತ್ರ, ಮತ್ತೆ ಅಶ್ವಿನಿ ನಕ್ಷತ್ರನ ಮತ್ತೆ ಸಬ್ ಡಿವಿಷನ್ ಮಾಡ್ತೀವಿ. 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಅಂತಂದರೆ ನಾವು ಇವಾಗ 200 ಮೀಟರ್ಸ್ ಬಂದಿದ್ದೀವಿ, 400 ಮೀಟರ್ಸ್ ಬಂದಿದ್ದೀವಿ ಅಂತ ಹೇಗಿದೆಯೋ ಅದೇನ ಒಂದು ನಕ್ಷತ್ರವನ್ನು 4 ಭಾಗ ಮಾಡ್ತೀವಿ. ನಕ್ಷತ್ರ ಅಂತ ಬಂದರೆ ತುಂಬ ದೊಡ್ಡದು. 4 ಭಾಗ ಮಾಡಿ 1, 2, 3, 4. ನಮಗೆ ಇವಾಗ ಸಿಟಿಯಲ್ಲಿ ಕಾನ್ಸ್ಟಿಟ್ಯೂನ್ಸಿ ಇಲ್ವಾ? MP ಕಾನ್ಸ್ಟಿಟ್ಯೂನ್ಸಿ ಯಾವುದು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದು, ಯಾವ ವಾರ್ಡ್ ಕೆಳಗೆ ಬರುತ್ತೆ, ಇದೇ ಥರ ಅಡ್ರೆಸ್ಸಿಂಗೋಸ್ಕರ ಈ ರಾಶಿಗಳು, ನಕ್ಷತ್ರಗಳು, ಪಾದಗಳು ಇವೆ. ರಾಶಿ, ನಕ್ಷತ್ರ, ಪಾದ ಫಿಕ್ಸ್ಡ್, ಅದು ಡೈಲ್ ಇದ್ದಂಗೆ. ನಿಮಗೆ ವಾಚಲ್ಲಿ 1, 2, 3 ಅಂತ ಟೈಮ್ ಹೆಂಗಿದೆ, ಮಧ್ಯದಲ್ಲಿ 10 ಸಬ್ ಡಿವಿಷನ್ಸ್ ಹೇಗಿದೆ, ಅದೇ ರೀತಿ ವಿಶ್ವದ ಚಕ್ರದಲ್ಲಿ 12 ರಾಶಿಗಳು, ಅದರಲ್ಲಿ ಮತ್ತೆ ಸಬ್ ಡಿವಿಷನ್ಸ್ ಮಾಡುತ್ತೆ. ನಾವು ಸಮಯವನ್ನು ಎಲ್ಲಿ, ಒಂದು ಗ್ರಹ ಎಕ್ಸಾಕ್ಟ್ಲಿ ಎಲ್ಲಿದೆ ಅಂತ ತಿಳ್ಕೊಳ್ಳಿಕ್ಕೆ ಯಾವ ರಾಶಿಯಲ್ಲಿದೆ, ಯಾವ ನಕ್ಷತ್ರದಲ್ಲಿದೆ, ಯಾವ ಪಾದದಲ್ಲಿದೆ, ಅಡ್ರೆಸ್ಸಿಂಗೋಸ್ಕರ ಈ ನಕ್ಷತ್ರಗಳನ್ನು ಬಳಸ್ತೀವಿ. ನೆಕ್ಸ್ಟ್ ನಾವು ಇದೇ ಸರ್ಕಲ್ ನೋಡೋಣ. ಈಗ ಮೇಷರಾಶಿ, ವೃಷಭ ರಾಶಿ, ಮಿಥುನ, ಈ ಥರ 12 ರಾಶಿಗಳಿದೆ. ಸೊ ನಾವಿಲ್ಲಿ ನೋಡ್ಬೋದು 27 ನಕ್ಷತ್ರಗಳು ನಮಗಿದೆ. ಒಂದು ನಕ್ಷತ್ರವನ್ನು 4 ಭಾಗ ಮಾಡಿದ್ದೀವಿ. ಅದೇ ಥರ 27 ನಕ್ಷತ್ರವನ್ನು 4 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ? 108 ಆಗುತ್ತೆ. ಸೊ 108 ಅಂತಂದರೆ ಏನು? 108 ನಾವು ಯಾವುದನ್ನು ಅಷ್ಟೋತ್ತರ ಮಾಡಬೇಕಾದ್ರೆ, ನಾಮ ಜಪ ಮಾಡಬೇಕು, 108 ಮಾಡ್ತೀವಿ. ದಟ್ಸ್ ಎ ಸೀಕ್ರೆಟ್ ನಂಬರ್. ಸೊ ಹೀಗೆ ಈ 12 ರಾಶಿಗಳಲ್ಲಿ ಕೂಡ 108 ಪಾದಗಳು ಸೆಟ್ ಮಾಡ್ತೀವಿ. ಅಂದರೆ ಒಂದು ರಾಶಿಗೆ ಎಷ್ಟು ಬರುತ್ತೆ? 108 ಡಿವೈಡೆಡ್ ಬೈ 12, 9 ಪಾದಾಸ್. ಒಂದು ರಾಶಿಯಿಂದ ಒಂದು ರಾಶಿ ಒಳಗೆ 9 ಪಾದ ಇರುತ್ತೆ. ನಮಗೆ ಡಿಜಿಟಲ್ ವಾಚಲ್ಲಿ 10 ಸಬ್ ಡಿವಿಷನ್ಸ್ ಇರುತ್ತೆ, ಇಲ್ಲಿ 9 ಡಿವಿಷನ್ಸ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಸೊ ಈಗ ಇದನ್ನು ಹೇಗೆ ಮಾಡಿದ್ದಾರೆ ಅಂತಂಬುದನ್ನು ನೋಡೋಣ. ಈಗ ಮೇಷರಾಶಿಯಲ್ಲಿ ಯಾವ ನಕ್ಷತ್ರ ಬರುತ್ತೆ, ಯಾವ ಪಾದ ಬರುತ್ತೆ ತಿಳ್ಕೊಳ್ಳಿ, ಅಷ್ಟೇ ಸಾಕು, ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ಅಶ್ವಿನಿ ನಕ್ಷತ್ರ ತಗೊಳ್ರಿ ಅಂದ್ಕೊಳ್ಳಿ. ಮೊದಲು ಅಶ್ವಿನಿ ನಕ್ಷತ್ರಕ್ಕೆ 4 ಪಾದ. ಸೊ 1, 2, 3, 4 ಈ 4 ಪಾದಗಳು ಕೂಡ ಮೇಷರಾಶಿಯಲ್ಲಿ ಬರುತ್ತೆ. ಇದರ ಒಳಗೆ ಗ್ರಹಗಳ ಪ್ರಯಾಣ ಮಾಡುತ್ತೆ. ನಾವೇನಂತೀವಿ, ಕೇಳ್ತೀವಿ ಯಾರ್ದಾದ್ರು, ನಿನ್ನ ರಾಶಿ ಏನಪ್ಪ? ನಂದು ಅನುರಾಧ, ನಂದು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, 3ನೇ ಪಾದ, ಹೀಗೆ ಹೇಳ್ತಾರೆ. ಈ ಗೋತ್ರನಾಮಗಳು ಹೇಳೋ ಕಾಲಕ್ಕೆ ದೇವಸ್ಥಾನದಲ್ಲಿ ಹೋಗಿ ನಿನ್ನ ನಕ್ಷತ್ರ ಏನು, ನಿನ್ನ ಪಾದ ಏನು ಎಲ್ಲ ಕೇಳ್ತಾರೆ. ಏನದು ಟೆಕ್ನಿಕಲ್ ಸಿಗ್ನಿಫಿಕೆನ್ಸ್ ಏನು ಅಂತಂದರೆ, ನಂದು ಅಶ್ವಿನಿ ನಕ್ಷತ್ರ 3ನೇ ಪಾದ, ವೃಶ್ಚಿಕ ರಾಶಿ ಅಂದರೆ ಅರ್ಥ ಏನಂತಂದರೆ, ನಾನು ಹುಟ್ಟುವ ಸಮಯಕ್ಕೆ ಚಂದ್ರ ಎನ್ನುವಂಥ ಗ್ರಹ ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಅದರಲ್ಲೂ ಕೂಡ ಅನುರಾಧ ನಕ್ಷತ್ರದಲ್ಲಿದ್ದಾನೆ. ಆ ಅನುರಾಧ ನಕ್ಷತ್ರದಲ್ಲಿ ಕೂಡ 2 ಪಾದಗಳನ್ನು ಕಂಪ್ಲೀಟ್ ಮಾಡಿಕೊಂಡು 3ನೇ ಪಾದದಲ್ಲಿದ್ದ. ನಾನು ಹುಟ್ಟೋ ಸಮಯದಲ್ಲಿ ಅವನಲ್ಲಿದ್ದ. ಇದನ್ನೇ ನಾವು ನಕ್ಷತ್ರ ಅಂತೀವಿ, ಜನ್ಮ ನಕ್ಷತ್ರ ಅಂದರೆ ಹುಟ್ಟೋ ಸಮಯದಲ್ಲಿ ಚಂದ್ರ ಎಲ್ಲಿದ್ದ ಅಂತ ಅರ್ಥ. ಎಲ್ಲರಿಗೂ ಕೂಡ ಒಂದೊಂದು ಅಡ್ರೆಸ್ಸಿಂಗ್ ಇದೆ. ನಂದು ಯಾವ ನಕ್ಷತ್ರ, ಯಾವ ರಾಶಿ ಎಲ್ಲ ಗೊತ್ತಿದಲ್ವ. ಅಂದರೆ ದಟ್ ಈಸ್ ನಥಿಂಗ್ ಬಟ್ ಅಡ್ರೆಸ್ಸಿಂಗ್. ನೀವು ಯಾವಾಗ ಹುಟ್ಟಿದ್ರಿ ಅಂತ ತಿಳ್ಕೊಳ್ಳೋಕ್ಕೆ ಅದೊಂದು ಸಣ್ಣ ಸಂಕ್ಷಿಪ್ತ ಮಾರ್ಗ. ಸೊ ಯಾರಾದರೂ ಅಶ್ವಿನಿ ನಕ್ಷತ್ರ 3ನೇ ಪಾದದಲ್ಲಿ ಹುಟ್ಟಿದ್ದಾರೆ ಅಂತಂದರೆ ಏನಾಗುತ್ತೆ? ಅದು ಮೇಷರಾಶಿ ಕೆಳಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ 4 ಪಾದಗಳು ಕಂಪ್ಲೀಟ್ ಆಯಿತು. ಒಂದು ರಾಶಿ ಕಂಪ್ಲೀಟ್ ಆಗಬೇಕಂದ್ರೆ 9 ಪಾದ ಬೇಕು. ಸೊ ಇಲ್ಲಿ 4 ಕಂಪ್ಲೀಟ್ ಆಯಿತು, ಇನ್ನು 5 ಪಾದ ಬೇಕು.
ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಭರಣಿ ನಕ್ಷತ್ರದಿಂದ 4 ಪಾದ 1 2 3 4, ಭರಣಿ ನಕ್ಷತ್ರ 4 ಪಾದ. ಏನಾಯಿತು, 8 ಪಾದ ಕಂಪ್ಲೀಟ್ ಆಯಿತು, ಇನ್ನು ಒಂದೇ ಒಂದು ಪಾದ ಬೇಕು. ಸೊ ಅದಕ್ಕೆ ಕೃತ್ತಿಕಾ ನಕ್ಷತ್ರದಿಂದ 1 ಪಾದ ಮಾತ್ರ ಮೇಷರಾಶಿ, ಉಳಿದ 3 ಪಾದ ಬಂದು ವೃಷಭ ರಾಶಿಗೆ ಬರುತ್ತೆ. ಇಲ್ಲಿ ಮೇಷರಾಶಿ ಕಂಪ್ಲೀಟ್ ಆಯಿತು. ಅಂದರೆ ಕೃತ್ತಿಕಾ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದವರಿಗೆ ಮೇಷರಾಶಿ ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ, 3 ಪಾದಗಳು ಹುಟ್ಟಿದ್ರೆ ವೃಷಭ ರಾಶಿ ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ. ಇದು ನೆನ್ಪಿಟ್ಕೊಳ್ಬೇಕು, ಯಾವ ಪಾದ ಯಾವ ರೀಸನ್ಲಿ ಬರುತ್ತೆ. ನಮ್ಮಲ್ಲಿ ಕೂಡ ಏನಾದರೂ ಒಂದು ಕೇಸ್ ಆದರೆ ಯಾವ ಪೊಲೀಸ್ ಸ್ಟೇಷನ್ ಕೆಳಗೆ ಬರುತ್ತೆ, ಹೀಗೆ ಡಿವೈಡ್ ಮಾಡ್ಕೊಳ್ತಾರಲ್ವ, ಅದೇ ಥರ ಇಲ್ಲಿ ಜಸ್ಟ್ 9 ಪಾದವೇ ಸರಿ ಹೋಗುತ್ತೆ. ಆದ ಕಾರಣ ಒಂದು ಕೃತ್ತಿಕಾ ನಕ್ಷತ್ರ 1 ಪಾದ ಮೇಷರಾಶಿ, 3 ಪಾದ ವೃಷಭ ರಾಶಿ. ಅದೇ ರೀತಿ ರೋಹಿಣಿ ನಕ್ಷತ್ರ 4 ಪಾದ ವೃಷಭ ರಾಶಿ. ಸೊ 4 1 3 7 ಆಯಿತು, ಇನ್ನು 2 ಬೇಕು. ಮೃಗಶಿರ ನಕ್ಷತ್ರ 2 ಪಾದ ಮಾತ್ರ ವೃಷಭ ರಾಶಿ, ಇನ್ನೆರಡು ಪಾದ ಮಿಥುನ ರಾಶಿ. ಮತ್ತು ಆರುದ್ರ ನಕ್ಷತ್ರ ಮಿಥುನ ರಾಶಿ ಕೆಳಗೆ ಬರುತ್ತೆ. ಟೋಟಲ್ ಬಂದು ಎಷ್ಟು ಕಂಪ್ಲೀಟ್ ಆಯಿತು, 7 ಕಂಪ್ಲೀಟ್ ಆಯಿತು, 6 ಕಂಪ್ಲೀಟ್ ಆಯಿತು. ಇನ್ನೆಷ್ಟು ಬೇಕು, 3 ಬೇಕು. ಸೊ ಪುನರ್ವಸು ನಕ್ಷತ್ರದಲ್ಲಿ 3 ಪಾದ ಬಂದು ಮಿಥುನ ರಾಶಿ, 1 ಪಾದ ಬಂದು ಕರ್ಕ ರಾಶಿ, ಇನ್ನು ಉಳಿದೆಷ್ಟಿದೆ, 8 ಇದೆ. ಸೊ ಪುಷ್ಯಮಿ ಆಶ್ಲೇಷ. ಸೊ ಇಲ್ಲಿಗೇನಾಯಿತು, ಕಂಪ್ಲೀಟ್ ಆಯಿತು. ನೋಡಿ, ನಕ್ಷತ್ರಗಳ ಫಸ್ಟ್ ಸೆಟ್ ಅಶ್ವಿನಿ ಟು ಆಶ್ಲೇಷ, ಇದನ್ನು ಫಸ್ಟ್ ಸೆಟ್ ಅಂತೀವಿ. ಈ 9 ನಕ್ಷತ್ರಗಳು ಕೂಡ ಮೊದಲು 4 ರಾಶಿಗಳಲ್ಲಿ ಸೆಟ್ ಆಗಿದೆ. ಇನ್ನು ನೆಕ್ಸ್ಟ್ ಸೆಟ್ ಆಫ್ 9 ನಕ್ಷತ್ರ ಉಳಿದ 4 ರಾಶಿ, ಥರ್ಡ್ ಸೆಟ್ ಆಫ್ 9 ನಕ್ಷತ್ರ ಉಳಿದ 4 ರಾಶಿ ಸೆಟ್ ಆಗ್ತದೆ. ಈ ರೀತಿ ನಮಗೆ ನಕ್ಷತ್ರಗಳು ಪಾದಗಳು ಎಲ್ಲ ಇರುತ್ತೆ. ಇದು ಓನ್ಲಿ ನಾವು ಒಂದು ಗ್ರಹ ಎಲ್ಲಿದೆ ಅಂತ ತಿಳ್ಕೊಳ್ಳೋಕೆ ಮಾತ್ರವೇ, ಇನ್ಯಾವುದಕ್ಕೂ ಅವಶ್ಯಕತೆ ಇಲ್ಲ, ಇನ್ಯಾವುದಕ್ಕೂ ಅದನ್ನು ಬಳಸೋಂಗಿಲ್ಲ. ಭಗವಂತ ಗೊತ್ತಿಲ್ವ ನಾವು ಯಾವ ಹುಟ್ಟಿದ್ದೀವೋ, ಭಗವಂತನ ಹತ್ರ ಹೋಗಿ ನಾ ಇಂಥ ಟೈಮಲ್ಲಿ ಹುಟ್ಟಿದ್ದೀನಿ, ನಾ ಇಂಥದ ಟೈಮಲ್ಲಿ ಹುಟ್ಟಿದ್ದೀನಿ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಪುರಾಣದಲ್ಲಿ ಬಂದಿದೆ, ಅದರ ಅಭ್ಯಾಸ ಆಗಲಿ ಅಂತ. ಅದರ ಬಗ್ಗೆ ನಾವು ನೋಡೋಣ. ಈಗ ಎಲ್ಲ ರಾಶಿಗಳಲ್ಲೂ ಒಂದು ಸಾರಿ ನೋಡಿದ್ರೆ, ನಾವಿಲ್ಲಿ ಮೇಷರಾಶಿಯಲ್ಲಿ ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರುದ್ರ, ಪುನರ್ವಸು, ಪುಷ್ಯಮಿ, ಆಶ್ಲೇಷ, ಇಲ್ಲಿಗೆ 9 ನಕ್ಷತ್ರ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಮಖ, ಉಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ. ಸೊ ನಿಮಗೆ ಸಿಂಹರಾಶಿಯಿಂದ ವೃಶ್ಚಿಕ ರಾಶಿಯವರೆಗೂ ನೆಕ್ಸ್ಟ್ ಸೆಟ್ ಆಫ್ ನಕ್ಷತ್ರಗಳು ಆಯಿತು. ನೆಕ್ಸ್ಟ್ ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ. ಸೊ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇದು ಹಿಂದಿನ ಕಾಲದಲ್ಲಿ ಬೈಹಾಟ್ ಮಾಡ್ತಾ ಇದೆ. ಯಾಕೆಂತಂದರೆ ಆವಾಗ ನಮ್ಮ ಒಂದು ಗ್ರಹ ಎಲ್ಲಿದೆ ಅಂತ ತಿಳ್ಕೊಳ್ಬೇಕಾದ್ರೆ ತುಂಬ ಕಷ್ಟ. ಇವತ್ತು ಎಲ್ಲರ ಹತ್ರ ಸೆಲ್ ಫೋನ್ಗಳಿದೆ, ಎಲ್ಲರ ಹತ್ರ ಆ್ಯಪ್ಸ್ ಇದೆ. ಆ ಆ್ಯಪ್ಸ್ ಏನು ಹೇಳುತ್ತೆ, ನಿಮಗೆ ಒಂದು ಗ್ರಹ ಯಾವ ರಾಶಿಯಲ್ಲಿ, ಯಾವ ನಕ್ಷತ್ರದಲ್ಲಿ, ಯಾವ ಪಾದದಲ್ಲಿದೆ ಆ ಟೈಮಿಗೆ ಹೇಳುತ್ತೆ. ಈ ಟೈಮಲ್ಲಿ ಹೇಗಿದೆ, ಇನ್ನೊಂದು 10 ಮಿನಿಟ್ಸ್ ಆದಮೇಲೆ ಎಲ್ಲಿರುತ್ತೆ ಅಂತ ಕೂಡ ಹೇಳುತ್ತೆ. ಹಿಂದಿನ ಕಾಲ ಹಾಗಿಲ್ಲ. ಹಿಂದಿನ ಕಾಲದಲ್ಲಿ ಬೆಳಗ್ಗೆ 5:30 ಗಂಟೆ ಹೇಗಿದೆ ಅಂತ ಪಂಚಾಂಗದಲ್ಲಿ ನೋಟ್ ಮಾಡಿ ಕೊಟ್ಬಿಡ್ತಾ ಇದ್ರು. ಮಧ್ಯದಲ್ಲಿ ಏನಾದರೂ ಹುಟ್ಟಿದ್ರೆ ಏನು ಮಾಡಬೇಕು, ಅದನ್ನು ಸಂಸ್ಕಾರಗಳು ಮಾಡ್ಕೊಂತ ಆಡಿಷನ್ಸು ಸಬ್ಸ್ಟ್ರಾಕ್ಷನ್ಸ್ ಮಾಡ್ಕೊಂತ ತರಬೇಕು. ಅದು ಮಾಡಬೇಕಾದ್ರೆ ನಿಮಗೆ ಇದು ಬರಬೇಕು. ಈಗ ನಮಗೆ ಅಷ್ಟು ಅವಶ್ಯಕತೆ ಇಲ್ಲ, ನಾವು ಯಾರೋ ಕೈಯಿಂದ ಜಾತಕಗಳು ಹಾಕಲ್ಲ. ಸೊ ಮ್ಯಾಥಮೆಟಿಕ್ಸ್ ಟಚ್ ಮಾಡೋದಿಲ್ಲ ನಾವು. ಯಾಕೆಂದರೆ ಮ್ಯಾಥಮೆಟಿಕ್ಸ್ ಟಚ್ ಮಾಡಬೇಕಾದ್ರೂ ಕೂಡ ಎಲ್ಲರೂ ಸೇಮ್ ಏಜ್ ಗ್ರೂಪಲ್ಲಿ ಇರಬೇಕು. ಇದರಲ್ಲಿ ಸಣ್ಣವರು ಇದ್ದಾರೆ, ದೊಡ್ಡವರು ಇದ್ದಾರೆ, ರಿಟೈರ್ಡ್ ಆಗೋದು ಇದ್ದಾರೆ. ಎಲ್ಲರಿಗೂ ಈಗ ಮ್ಯಾಥಮೆಟಿಕ್ಸ್ ತೊಗೋಬೇಕನ್ನೋ ತುಂಬ ಕಷ್ಟ. ಸೊ ಆದರೂ ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಸೆಲ್ ಫೋನ್ ಇದ್ದರೆ ಸಾಕು, ಇಲ್ಲದ ಪಂಚಾಂಗ ಒಂದಿದ್ರೂ ಸಾಕು. ಸೊ ಇಲ್ಲಿ ರಾಶಿಗಳು, ನಕ್ಷತ್ರಗಳು, ಪಾದಗಳು ಈ ಥರ ಇದೆ. ಸೊ ಇದನ್ನು ನಾವು ನೋಡ್ಬೋದು. ಸೊ ಇದನ್ನಿಷ್ಟೇ ಅರ್ಥ ಮಾಡಿಕೊಳ್ಳಿ, ಇದರ ಬಗ್ಗೆ ಇನ್ನು ಜಾಸ್ತಿ ಉಲ್ಲೇಖನ ಬೇಕಾಗಿಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್, ಗ್ರಹಗಳ ವಕ್ರಗಮನ. ಸೊ ಗ್ರಹಗಳ ವಕ್ರಗಮನ ಅಂದರೆ ಏನು? ಗ್ರಹಗಳ ಹಿಂದೆ ಪ್ರಯಾಣ ಮಾಡೋದು, ಗ್ರಹಗಳ ಹಿಂದೆ ಯಾಕೆ ಪ್ರಯಾಣ ಮಾಡ್ತವೆ, ಇಂಥ ಅನೇಕ ಥರ ಪ್ರಶ್ನೆಗಳು ಬರ್ತವೆ. ಇಲ್ಲಿ ನಾವು ನೋಡಿದರೆ ನಾವು ಈ ಒಂದು ಅಟಾಮಿಕ್ ಪ್ಲಾನಿಟರಿ ಮಾಡೆಲ್ ನೋಡಿದರೆ ಖಗೋಳಶಾಸ್ತ್ರದಲ್ಲಿ ನೀವು ಸಣ್ಣದಾಗಿ ಓದಿಕೊಂಡಿರ್ಬೋದು. 2 ಥರ ಸಿಸ್ಟಮ್ ಇದೆ. ಒಂದು ಹಿಲಿಯೋಸೆಂಟ್ರಿಕ್ ಮಾಡೆಲ್, ಎರಡನೇದು ಬಂದು ಜಿಯೋಸೆಂಟ್ರಿಕ್ ಮಾಡೆಲ್. ಸೊ ಹಿಲಿಯೋಸೆಂಟ್ರಿಕ್ ಮಾಡೆಲ್ ಅಂದರೆ ಏನು ಅಂದರೆ, ಸೂರ್ಯನ ಸುತ್ತೂ ಎಲ್ಲ ಗ್ರಹಗಳು ತಿರುಗ್ತಾ ಇದ್ದವೆ.
ಸೂರ್ಯನ ಸುತ್ತನೇ ಎಲ್ಲ ಗ್ರಹಗಳು ಸೆಮಿ ಎಲಿಪ್ಟಿಕಲ್ ಆರ್ಬಿಟ್ ಅಂತ ತಿರುಗ್ತಾ ಇದ್ದಾವೆ. ಇದನ್ನು ಹೆಲಿಯೋಸೆಂಟ್ರಿಕ್ ಮಾಡೆಲ್ ಅಂತೀವಿ. ಅಂದರೆ ಸೆಂಟರ್ ಯಾವುದು? ಸನ್. ಸೊ ಸೂರ್ಯನಿಂದ ಎಲ್ಲ ಗ್ರಹಗಳು ಎಲ್ಲಿದೆ ಅಂತ ನೀವು ಮೆಷರ್ ಮಾಡೋದನ್ನೇ ಹಿಲಿಯೋಸೆಂಟ್ರಿಕ್ ಮಾಡೆಲ್ ಅಂತೀವಿ. ಇದನ್ನೇ ಟ್ರಾಪಿಕಲ್ ಸಿಸ್ಟಮ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಎ ಫಿಕ್ಸ್ಡ್ ಸಿಸ್ಟಮ್, ಇಟ್ ಈಸ್ ಎ ಮೂವಬಲ್ ಸಿಸ್ಟಮ್. ಅದರ ಬಗ್ಗೆ ಮತ್ತೆ ನೋಡ್ಬೋದು. ಎರಡನೇ ಮಾಡೆಲ್ ಜಿಯೋಸೆಂಟ್ರಿಕ್ ಮಾಡೆಲ್ ಅಂತೀವಿ. ಅಂದರೆ ಭೂಮಿ ಸುತ್ತಲೇ ಎಲ್ಲ ಗ್ರಹಗಳು ಸುತ್ತುತ್ತಾ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ತೇವೆ. ಬಟ್ ಎಲ್ಲ ಗ್ರಹಗಳು ಸೂರ್ಯನ ಸುತ್ತವೆ. ಆದರೆ ನಾವೇನು ಮಾಡ್ತೀವಿ, ನಾವು ಫಿಕ್ಸ್ಡ್ ಆಗಿದ್ದೀವಲ್ಲ. ಈಗ ನಾವು ಟೈಮ್ ನೋಡಬೇಕಂದ್ರೆ ಎಷ್ಟು ಟೈಮ್ ಅಂತ ಕೇಳಿದ್ರೆ 7:15 ಆಗಿದೆ ಅಂತ ಹೇಳ್ತೀವಿ. IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಹೇಳ್ತೀವಿ. ನಾವು ಅಮೆರಿಕದಲ್ಲಿದ್ದರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಟೈಮ್ ಹೇಳಬೇಕು. ಲಂಡನ್ ಆಗಿದ್ದರೆ ಗ್ರೀನಿಚ್ ಸ್ಟ್ಯಾಂಡರ್ಡ್ ಟೈಮ್ ಹೇಳ್ತೀವಿ. ನಾನು ಇಲ್ಲಿದ್ದು ಗ್ರೀನಿಚಲ್ಲಿ ಎಷ್ಟು ಟೈಮ್ ಆಗಿದೆ ಅಂತ ನಾನು ಇಲ್ಲಿ ಹೇಳ್ಕೊಂಡ್ರೆ ಏನು ಪ್ರಯೋಜನ? ಕಷ್ಟ. ಹಾಗಾಗಿ ನಾನು ಭೂಮಿಯ ಮೇಲಿರೋದ್ರಿಂದ ಎಲ್ಲ ಗ್ರಹಗಳು ಭೂಮಿಯಿಂದ ಎಷ್ಟು ದೂರದಲ್ಲಿದೆ ಅಂತ ಬೇಕು. ನನಗೆ ಇಂಡಿಯಾದ ಟೈಮ್ ನೋಡಿದಂಗೆ ನನಗೆ ಭೂಮಿಯಿಂದ ಟೈಮ್ ಬೇಕು. ಸೂರ್ಯಗ್ರಹನ ಹತ್ರ ಎಷ್ಟು ಟೈಮ್ ಆಗಿದೆ ನನಗೆ ಬೇಕಾಗಿಲ್ಲ. ನನ್ನ ಭೂಮಿಯಿಂದ ನೋಡಿದರೆ ಯಾವ ಗ್ರಹ ಎಲ್ಲಿದೆ ಅಂತಂಬುದು ಬೇಕು. ಇದನ್ನು ಜಿಯೋಸೆಂಟ್ರಿಕ್ ಮಾಡೆಲ್ ಅಂತೀವಿ. ನಾವು ಜ್ಯೋತಿಷ್ಯದಲ್ಲಿ ಬಳಸೋದು ಜಿಯೋಸೆಂಟ್ರಿಕ್ ಮಾಡೆಲ್ಲೇ ಬಳಸ್ತೀವಿ. ಇದನ್ನು ಫಿಕ್ಸ್ಡ್ ಸಿಸ್ಟಮ್ ಅಂತ ಕರಿತೀವಿ. ಫಿಕ್ಸ್ಡ್ ಸಿಸ್ಟಮ್. ಓಕೆ. ಸೊ ಈಗ ಈ ಎರಡು ಲಾ ನೋಡಿದ್ವಿ. ಸೊ ಎರಡಕ್ಕೂ ನಿಮಗೆ ಡಿಫ್ರೆನ್ಸ್ ನೀವು ನೋಡ್ಬೋದು ಹೇಗಿರುತ್ತೆ ಅಂತ. ಯಾಕೆಂದರೆ ಭೂಮಿ ಸೂರ್ಯನ ಸುತ್ತೂ ತಿರುಗ್ತಾ ಇರೋದ್ರಿಂದ ಎಲ್ಲ ಗ್ರಹಗಳು ಭೂಮಿಯನ್ನು ಫಿಕ್ಸ್ಡ್ ಮಾಡಿ ಎಲ್ಲ ಗ್ರಹಗಳು ಭೂಮಿ ಸುತ್ತ ತಿರುಗ್ತಾ ಇದೆ ಅಂತಂದರೆ ಈ ಥರ ಇರುತ್ತೆ, ಟರ್ಬುಲೆನ್ಸ್ ಆಗಿರುತ್ತೆ. ಇಲ್ಲಿ ನೋಡೋಣ. ಇಲ್ಲಿ ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಾವು ತಿರುಪತಿ ಹೋಗ್ತಾ ಇದ್ದೀವಿ, ಕಾರ್ನಲ್ಲಿ ಹೋಗ್ತಾ ಇದೆ. ಕಾರ್ ಹೋಗ್ತಾ ಇದೆ, ಚೆನ್ನಾಗಿ ಅಬ್ಸರ್ವ್ ಮಾಡಿ. ತಿರುಪತಿಗೆ ರೋಡ್ ಮೇಲೆ ಕಾರ್ ಹೋಗ್ತಾ ಇದೆ. ನನ್ನ ಕಾರ್ ಮುಂದೆ ಒಂದು KSRTC ಬಸ್ ಕೂಡ ಹೋಗ್ತಾ ಇದೆ. ಈಗ ನಾನೇನು ಮಾಡ್ತೀನಿ, ಕಾರ್ ಹಿಂದೆ ಬಸ್ ಹಿಂದೆ ನನ್ನ ಕಾರ್ ಇದೆ. ಈಗ ನಾನು ಕಾರ್ ಆಬ್ವಿಯಸ್ಲಿ ಹೈ ಸ್ಪೀಡ್ ಹೋಗ್ತದೆ ಬಸ್ಸಿಗಿಂತ. ನಾನು ಸ್ಪೀಡ್ ಇನ್ಕ್ರೀಸ್ ಮಾಡಿದೆ ಅಂದ್ಕೊಳ್ಳಿ, ಬಸ್ಸನ್ನು ಓವರ್ಟೇಕ್ ಮಾಡ್ತೀನಿ. ಓವರ್ಟೇಕ್ ಮಾಡೋ ಕಾಲಕ್ಕೆ ಏನಾಗ್ತದೆ ನೀವು ಅಬ್ಸರ್ವ್ ಮಾಡಿ. ಓವರ್ಟೇಕ್ ಮಾಡೋ ಸಮಯದಲ್ಲಿ ಬಸ್ ನಿಮ್ಮ ಮುಂದೆ ಹೋಗ್ತಾ ಇದ್ದಂಗೆ ಕಾಣುತ್ತೆ. ಬಸ್ ಸ್ಪೀಡು ಕಾರ್ ಸ್ಪೀಡು ಸೇಮ್ ಆಯ್ತು ಅಂದ್ಕೊಳ್ಳಿ, ಬಸ್ ನಿಮ್ಮ ಪಕ್ಕದಲ್ಲೇ ಇರುತ್ತೆ, ಫಿಕ್ಸ್ಡ್ ಆಗಿದ್ದಂಗೆ ಕಾಣುತ್ತೆ. ಕಾರ್ ಸ್ಪೀಡ್ ಇನ್ಕ್ರೀಸ್ ಮಾಡಿರಿ ಅಂದ್ಕೊಳ್ಳಿ, ಕಾರ್ ಮುಂದೆ ಹೋಗುತ್ತೆ, ಬಸ್ ಹಿಂದೆ ಹೋಗುತ್ತೆ. ನಿಮಗೆ ಏನು ಕಾಣುತ್ತೆ? ಬಸ್ ಮುಂದೆ ಹೋದಂಗೆ ಕಾಣುತ್ತಾ, ಹಿಂದೆ ಹೋದಂಗೆ ಕಾಣುತ್ತಾ? ಹಿಂದೆ ಹೋದಂಗೆ ಕಾಣುತ್ತೆ. ಯಾಕಂದರೆ ಅದು ನಿಜವಾಗೂ ರಿಯಾಲಿಟಿಗೆ ಆ ಬಸ್ ಮುಂದೆನೇ ಬರ್ತಾ ಇದೆ. ಆದರೆ ನಿಮಗೆ ಕಾಣೋದೇನು? ಅದು ಹಿಂದೆ ಹೋದಂಗೆ ಕಾಣುತ್ತೆ. ಬಟ್ ರೋಡ್ ಎಂಬುದೇನು? ಲೀನಿಯರ್. ಸೊ ಅದು ಎರಡು ಎಂಡ್ಸು ಜಾಯಿನ್ ಆಗಲ್ಲ. ಹಾಗಾಗಿ ಒಂದು ಸಲ ಕಾರ್ ಓವರ್ಟೇಕ್ ಮಾಡಿತು ಅಂತಂದರೆ ಮತ್ತೆ ಆ ಬಸ್ಸು ಆ ಕಾರು ಟಚ್ ಆಗೋದಿಲ್ಲ. ಬಟ್ ಇಲ್ಲಿ ಗ್ರಹಗಳು ಅಷ್ಟೇ. ಯಾವುದಾದ್ರೂ ಒಂದು ಫಾಸ್ಟಾಗಿ ಹೋಗೋ ಪ್ಲ್ಯಾನೆಟ್ ಇನ್ನೊಂದು ಗ್ರಹವನ್ನು ಓವರ್ಟೇಕ್ ಮಾಡಿತು ಅಂದ್ಕೊಳ್ಳಿ, ಅದು ಹಿಂದೆ ಹೋದಂಗೆ ಕಾಣುತ್ತೆ. ಆ ಹಿಂದೆ ಹೋದಾಗ ಕಾಣುತ್ತನ್ನು ನಾವು ಇಲ್ಲೇನಂತೀವಿ? ರೆಟ್ರೋಗ್ರೆಷನ್ ಅಂತ ಕರಿತೀವಿ. ಬಟ್ ಇನ್ಫ್ಯಾಕ್ಟ್ ಇದು ಲೀನಿಯರ್ ಅಲ್ಲ, ಸರ್ಕ್ಯುಲರ್. ಎಲ್ಲ ಗ್ರಹಗಳು ರೌಂಡಾಗಿ ತಿರುಗ್ತಾ ಇರೋದ್ರಿಂದ ಮತ್ತೆ ಆ ಗ್ರಹವನ್ನು ಭೇಟಿ ಆಗ್ತವೆ, ಎಂಡ್ ಟಚ್ ಆಗ್ತದೆ. ಸೊ ಏನಾಗ್ತದೆ, ಈ ರೌಂಡಾಗಿ ಪ್ರಯಾಣ ಮಾಡೋದ್ರಿಂದ ಸರ್ಟನ್ ಟೈಮ್ ನೀವು ಅದು ಹಿಂದೆ ಹೋದಂಗೆ ಕಾಣುತ್ತೆ, ಮತ್ತೆ ಸ್ವಲ್ಪ ದೂರ ಆದಮೇಲೆ ಮತ್ತೆ ಡೈರೆಕ್ಟ್ ಮೋಷನ್ ಇದ್ದಂಗೆ ಕಾಣುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಈ ಒಂದು ರೆಪ್ರೆಸೆಂಟೇಷನ್ ನೀವು ನೋಡಿದರೆ ಗೊತ್ತಾಗ್ತದೆ. ಇಲ್ಲಿ ನೋಡಿ, ರೆಟ್ರೋಗ್ರೆಷನ್ ತಂಬೋದು ಹೆಂಗಿರುತ್ತೆ. ಇದು ನಮ್ಮ ಭೂಮಿ. ನಮ್ಮ ಭೂಮಿ ಬಂದು ಒಂದು ಗ್ರಹ ನೋಡಿ ಸುತ್ತಾ ಇದೆ ಹೀಗೆ. ನಿಮಗೆ ಈ ಗ್ರಹ ಸುತ್ತೋದು ನೋಡಿದರೆ ಈ ರೌಂಡ್ ಮೋಷನ್ ನಿಮಗೆ ಕಾಣುತ್ತೆ, ಮುಂದೆ ಹೋದಂಗೆ ಹೋಗುತ್ತೆ, ಮತ್ತು ಹಿಂದೆ ಬಂದಂಗೆ ಇರುತ್ತೆ. ಇಲ್ಲಿ ನೀವು ಈಸಿ ನೋಡ್ಬೋದು, ಇದು ಭೂಮಿ, ಇದು ಫಾಸ್ಟ್ ಮೂವಿಂಗ್ ಪ್ಲಾನೆಟ್. ಬ್ಲೂ ಈಸ್ ಫಾಸ್ಟ್ ಮೂವಿಂಗ್ ಪ್ಲಾನೆಟ್, ರೆಡ್ ಈಸ್ ಸ್ಲೋ ಮೂವಿಂಗ್ ಪ್ಲಾನೆಟ್. ದೂರ ಇರೋ ಗ್ರಹಗಳು ಯಾವಾಗೂ ಸ್ಲೋ ಆಗಿ ಪ್ರಯಾಣ ಮಾಡ್ತಾರೆ, ಯಾಕಂದರೆ ಇಟ್ ಹ್ಯಾಸ್ ಟು ಕವರ್ ಲಾಟ್ ಆಫ್ ಡಿಸ್ಟೆನ್ಸ್. ಈಗ ನೀವು ನೋಡಿದಾಗ ಇದು ಭೂಮಿ ಅಂದ್ಕೊಳ್ಳಿ, ಈ ಸೂರ್ಯ ಫಿಕ್ಸ್ಡ್ ಎಲ್ಲೋ ಬಿಟ್ಬಿಡಿ. ನಾನು ಭೂಮಿಯಿಂದ ನೋಡಿದಾಗ ಮೊದಲೇನೋ ಇದು ಮುಂದೆ ಹೋದಂಗಿತ್ತು, ಆಮೇಲೆ ಹಿಂದೆ ಹೋದಂಗೆ ಕಾಣುತ್ತೆ. ನೋಡಿ ಇಲ್ಲಿ ಈ ಮಾರ್ಕಲ್ಲಿ ನೀವು ನೋಡ್ಬೋದು, ಈ ಬೆಂಡಿಂಗ್ ಮೋಷನ್ ಇದು ನೋಡ್ತೀರಾ, ಆ ಬೆಂಡಿಂಗ್ ಮೋಷನ್ ನಾವೇನಂತೀವಿ? ರೆಟ್ರೋಗ್ರೇಡ್ ಮೋಷನ್ ಅಂತ ಕರಿತೀವಿ. ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ, ಇಷ್ಟು ಸಾಕು. ಸೊ ನೋಡಿ, ಇಲ್ಲಿ ನಿಮ್ಗೆ ಇನ್ನೂ ಈಸಿಯಾಗಿ ಕಾಣುತ್ತೆ. ಬ್ಲೂ ಈಸ್ ಅವರ್ ಎರ್ತ್. ಇಲ್ಲಿಂದ ಈ ಗ್ರಹವನ್ನು ನೋಡಿ, ಈಗ ಭೂಮಿಯಿಂದ ಈ ಗ್ರಹ ನೋಡಿ ಹಿಂದೆ ಹೋಯ್ತು, ಮತ್ತೆ ಈ ಭೂಮಿ ಹಿಂಗೆ ರೌಂಡ್ ಹಾಕಿ ಬಂದಾಗ ಮತ್ತೆ ಮುಂದೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ನೀವು ಪಕ್ಕದ ಚಿತ್ರದಲ್ಲಿ ನೋಡ್ಬೋದು, ಕುಜ ಮತ್ತು ಭೂಮಿ ರೆಟ್ರೋಗ್ರೆಷನ್ ಹೆಂಗಾಗುತ್ತೆ. ಕುಜ ಎಂಬ ಗ್ರಹ
ಹಿಂದೆ ತಿರುಗಿದಂಗೆ ಹೆಂಗೆ ಪ್ರಯಾಣ ಮಾಡುತ್ತೆ ಅಂತಂಬೋದು ಇಲ್ಲಿ ರೆಪ್ರೆಸೆಂಟೇಷನ್ ಕಾಣಿಸ್ಬೋದು. ಸೊ ನನಗೆ ಭೂಮಿಯಿಂದ ನೋಡಿದಾಗ ಈ ಕುಜ ಎಂಬ ಗ್ರಹ ಮುಂದೆ ಹೋಗ್ತಾ ಇದ್ದಂಗೆ ಇದೆ. ಯಾವಾಗ ಭೂಮಿ ಓವರ್ಟೇಕ್ ಮಾಡಿತು ಆ ಗ್ರಹ ಮತ್ತೆ ಹಿಂದೆ ಹೋದಂಗೆ ಕಾಣುತ್ತೆ. ಸೊ ಇದನ್ನ ರೆಟ್ರೋಗ್ರೆಷನ್ ಅಂತ ಕರಿತೀವಿ. ಇದು ರೆಟ್ರೋಗ್ರೆಷನ್ ಅಂತ ಅಂಬೋದು ಆಸ್ಟ್ರೋನಾಮಿಕಲ್ ಟಾಪಿಕ್ ನಮಗೆ ಬೇಡ. ಬಟ್ ಇಲ್ಲಿ ಒಂದು ಗ್ರಹ ಹಿಂದೆ ಪ್ರಯಾಣ ಮಾಡ್ತಾ ಇದೆಯಾ ಮುಂದೆ ಪ್ರಯಾಣ ಮಾಡ್ತಾ ಇದೆಯಾ ಅಷ್ಟು ಇನ್ಫಾರ್ಮೇಷನ್ ನಮಗೆ ಸಾಕು. ಆ ಇನ್ಫಾರ್ಮೇಷನ್ ನಿಮಗೆ ಸಾಫ್ಟ್ವೇರ್ ಕೊಡುತ್ತೆ. ಒಂದು ಗ್ರಹ ಮುಂದಕ್ಕೆ ಪ್ರಯಾಣ ಮಾಡ್ತಾ ಇದೆಯಾ ಹಿಂದಕ್ಕೆ ಪ್ರಯಾಣ ಮಾಡ್ತಾ ಇದೆಯಾ. ಮುಂದೆ ಪ್ರಯಾಣ ಮಾಡ್ತಾ ಇದ್ದರೆ ಅದನ್ನು ಡೈರೆಕ್ಟ್ ಮೋಷನ್ ಅಂತೀವಿ, ಅದನ್ನೇ ನಿಮ್ಮನ್ನು ನೋಟ್ ಮಾಡಲ್ಲ. ಒಂದು ವೇಳೆ ಒಂದು ಗ್ರಹ ಹಿಂದೆ ಪ್ರಯಾಣ ಮಾಡ್ತಾ ಇದೆ, ನಮ್ಮ ಭೂಮಿಯಿಂದ ನೋಡಿದಾಗ ಅದು ಹಿಂದಕ್ಕೆ ಹೋಗ್ತಾ ಇದೆ ಅಂತಂದರೆ ಆ ಪ್ಲಾನೆಟ್ ಪಕ್ಕದಲ್ಲಿ ಆರ್ ಅಂತ ಹಾಕಿರ್ತಾನೆ. ಆರ್ ಈಸ್ ನಥಿಂಗ್ ಬಟ್ ರೆಟ್ರೋಗ್ರೆಷನ್. ನಿಮಗೆ ಈ ಸಾಫ್ಟ್ವೇರ್ ಹೇಗೆ ಬಳಸಬೇಕು ಅಂತ ಹೇಳಿದಾಗ ಈ ಪಾಯಿಂಟನ್ನು ಅಲ್ಲಿ ಹೇಳ್ತೀವಿ. ಇದು ರೆಟ್ರೋಗ್ರೆಷನ್ ಅಂತೀವಿ. ನೆಕ್ಸ್ಟ್ ಕಂಬಷನ್, ಪ್ಲಾನೆಟ್ಸ್ ಅಂಡ್ ಕಂಬಷನ್. ಕಂಬಷನ್ ಅಂತಂದರೆ ಅಸ್ತಂಗತ ಅಥವಾ ಬಲ ಹೋಗಿಸಿಕೊಳ್ಳುವುದು ಅಂತ ಅರ್ಥ. ಇಲ್ಲಿ ಏನು ಅಂತಂದರೆ ಯಾವುದೇ ಒಂದು ಗ್ರಹ ಸೂರ್ಯನ ಹತ್ತಿರ ಹೋಯಿತು ಅಂತ ಅಂದ್ಕೊಳ್ಳಿ, ಆ ಗ್ರಹ ತನ್ನ ಬಲವನ್ನು ಕಳೆದುಕೊಳ್ಳುತ್ತೆ. ಈಗ ನಮಗೆ ಎಕ್ಸಾಂಪಲ್, ರಾತ್ರಿ ಹೊತ್ತು ಇವತ್ತು ಯಾರಿಗೂ ಕೂಡ ಟಾರ್ಚ್ ಲೈಟ್ಗಳು ಬೇಕಾಗಿಲ್ಲ. ಹಿಂದಿನ ಕಾಲದಲ್ಲಿ ಟಾರ್ಚ್ ಲೈಟ್ ಕೊಂಡ್ಕೊಂಡ್ಬಂದು ಅದ್ರಾಗ ಸೆಲ್ ಹಾಕಿ ಬಳಸ್ಕೊತಾ ಇದ್ವಿ. ಇವತ್ತು ಬೇಕಾಗಿಲ್ಲ. ಇವತ್ತು ಮಲ್ಟಿಪರ್ಪಸ್ ಸೆಲ್ ಫೋನೇ LED ಟಾರ್ಚ್. ನೀವು LED ಲೈಟ್ ಹಾಕಿ ರಾತ್ರಿ ಹೊತ್ತು ಎಷ್ಟು ಬೆಳಕು ಬರುತ್ತೆ, ತುಂಬ ಬೆಳಕು ಬರುತ್ತೆ. ಅದೇ LED ಲೈಟ್ ನೀವು ಮಧ್ಯಾಹ್ನ ಹಾಕಿ ಲೈಟ್ ಬೆಳಕು ಬರುತ್ತೆ, ಆದರೆ ನಿಮ್ಗೆ ಏನಾಗ್ತದೆ, ಸನ್ಲೈಟ್ ಅದನ್ನು ಡಾಮಿನೇಟ್ ಮಾಡ್ತದೆ. ಸೊ ಸೂರ್ಯನ ಬೆಳಕು ಮುಂದೆ ಬೇರೆ ಯಾವ ಬೆಳಕು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದೇ ಥರ ಸೂರ್ಯನ ಹತ್ತಿರ ಯಾವುದೇ ಒಂದು ಗ್ರಹ ಹೋಗಿದ್ರೆ, ಹತ್ತಿರ ಇದ್ದರೆ ಆ ಗ್ರಹ ತನ್ನ ಬಲವನ್ನು ಕಳೆದುಕೊಳ್ಳುತ್ತೆ. ಇಲ್ಲಿ ಬಲವನ್ನು ಕಳೆದುಕೊಳ್ಳೋದು ಏನಂತಂದರೆ, ಆ ಗ್ರಹ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಆ ವಿಷಯಕ್ಕೆ ಡಾಮಿನೇಷನ್ ಇರುತ್ತೆ, ಬಲ ಕಳೆದುಕೊಳ್ಳುತ್ತೆ. ಆ ಗ್ರಹ ಆ ವಿಷಯವನ್ನು ವೀಕ್ ಆಗಿ ಸೂಚನೆ ಮಾಡ್ತದೆ. ಇದು ನಿಮ್ಮ ಜಾತಕದಲ್ಲಿ ಬರುತ್ತೆ. ಸೊ ಕಂಬರ್ಷನ್ ಅಂತಂದರೆ ಸೂರ್ಯನ ಹತ್ತಿರ ಯಾವುದಾದ್ರೂ ಒಂದು ಗ್ರಹ ಹೋದರೆ ಆ ಗ್ರಹ ತನ್ನ ಬಲವನ್ನು ಕಳೆದುಕೊಳ್ಳುತ್ತೆ. ಅದನ್ನು ಕಂಬರ್ಷನ್ ಅಂತಂತೀವಿ. ನಮಗೆ ಗೊತ್ತಿದೆ, ಶುಕ್ರಾಸ್ತ ಮತ್ತು ಗುರುಅಸ್ತ ಅಂತ ಪಂಚಾಂಗದಲ್ಲಿ ಬರೆದಿರ್ತಾರೆ. ಯಾವುದಾದ್ರೂ ಮದುವೆ ಮಾಡಬೇಕಾದ್ರೆ ಶುಕ್ರಾಸ್ತ ಇದ್ರೆ ಮುಹೂರ್ತಗಳಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅರ್ಥ ಏನಂತಂದರೆ, ಶುಕ್ರ ಆಗಲಿ ಗುರುಗ್ರಹ ಆಗಲಿ ಸೂರ್ಯನಿಗೆ ಹತ್ತಿರ ಹೋದರೆ ಆ ಎರಡು ಗ್ರಹಗಳು ತಮ್ಮ ಬಲವನ್ನು ಕಳೆದುಕೊಳ್ತವೆ. ಆವಾಗ ಏನು ಮಾಡ್ತೀವಿ, ಗುರು ಮತ್ತು ಶುಕ್ರ ಇಬ್ಬರೂ ಬಲಹೀನವಾಗಿದ್ದಾಗ ಶುಭ ಕಾರ್ಯಗಳನ್ನು ನಾವು ಮಾಡೋದಿಲ್ಲ. ಅದೆರಡೂ ಕೂಡ ಶುಭ ಗ್ರಹಗಳು ಅಂತೀವಿ. ಏನಾದರೂ ಅದಕ್ಕೆ ಒಳ್ಳೆ ಟೈಮ್ ಅಂತ ಹೆಸರು. ಒಳ್ಳೆ ಟೈಮ್ ಇದ್ದಂಗೆ ಮಾಡಬೇಕು, ಕೆಟ್ಟ ಟೈಮಲ್ಲಿ ಯಾಕೆ ಮಾಡ್ತೀವಿ? ಅದಕ್ಕೆ ಶುಕ್ರಾಸ್ತ ಮತ್ತು ಗುರುಅಸ್ತ ಇದ್ದಾಗ ಯಾವ ಪ್ರೋಗ್ರಾಮ್ ಶುಭ ಕಾರ್ಯಗಳು ನಾವು ಮಾಡೋದಿಲ್ಲ. ಇದೇ ರೀತಿ ಎಲ್ಲ ಗ್ರಹಗಳು ಕೂಡ ಸೂರ್ಯನ ಹತ್ತಿರ ಹೋದರೆ ತನ್ನ ಬಲವನ್ನು ಕಳೆದುಕೊಳ್ಳುತ್ತೆ. ಇದರಲ್ಲಿ ವಿಶೇಷವಾಗಿ ನೋಡಿದ್ರೆ ಕುಜಗ್ರಹ ಇದಕ್ಕೆ ಎಷ್ಟು ಡಿಸ್ಟೆನ್ಸ್ ಅಂತಂಬೋದು ಕೂಡ ಮೆನ್ಷನ್ ಮಾಡ್ತಾರೆ. ಇಟ್ಸ್ ಆ್ಯಂಗ್ಯುಲರ್ ಡಿಸ್ಟೆನ್ಸ್. ಕುಜ ಸೂರ್ಯ ಇಬ್ಬರ ಮಧ್ಯ 17 ಡಿಗ್ರೀಸ್ಗಿಂತಲೂ ಕಡಿಮೆ ಇದ್ದರೆ ಆವಾಗ ಕುಜ ಅಸ್ತಂಗತ ಆದಂಗೆ ತಗೊಳ್ಬೇಕು. ಗುರು ಮತ್ತು ಸೂರ್ಯನ ಮಧ್ಯ ಜಾತಕದಲ್ಲಿ ನಿಮಗೆ ಡಿಗ್ರೀಸ್ ಮೆನ್ಷನ್ ಮಾಡಿರ್ತಾರೆ. ಗುರು ಮತ್ತು ಸೂರ್ಯನ ಮಧ್ಯ 11 ಡಿಗ್ರಿಗಿಂತಲೂ ಕಡಿಮೆ ಇದ್ದರೆ, ಜಾಸ್ತಿ ಇದ್ರೆ ಏನು ಅಸ್ತಂಗತ ಆಗಲ್ಲ, ದೂರ ಇದ್ದಂಗೆ. ಹತ್ತಿರ ಇತ್ತಂದ್ಕೊಳ್ಳಿ, ಸೂರ್ಯನ ಹತ್ತಿರ ಇದ್ದಂಗೆ ಅರ್ಥ. ಸೊ ತನ್ನ ಬಲವನ್ನು ಕಳೆದುಕೊಳ್ಳುತ್ತೆ. ಶುಕ್ರ 8 ಡಿಗ್ರಿ, ಶನಿ 15 ಡಿಗ್ರಿ, ಬುಧ 14 ಡಿಗ್ರಿ. ಅದೇ ಒಂದು ವೇಳೆ ಬುಧ ರೆಟ್ರೋಗ್ರೇಡ್ ಆಯ್ತು ಅಂದ್ಕೊಳ್ಳಿ 12 ಡಿಗ್ರಿ, ಯಾಕೆಂದರೆ ಬುಧ ಸೂರ್ಯನಿಗೆ ಹತ್ತಿರ ಇರ್ತಾನೆ ಅದ ಕಾರಣ. ಇನ್ನೊಂದು, ಚಂದ್ರ ಅಸ್ತಂಗತ ಆದರೆ ಏನಾಗ್ತದೆ, ಅಮಾವಾಸ್ಯೆ ಆಗ್ತದೆ. ಎಲ್ಲರಿಗೂ ಗೊತ್ತಿದ್ದೆ, ಚಂದ್ರ ಅಮಾವಾಸ್ಯೆ ಸಮಯದಲ್ಲಿ ಚಂದ್ರ ಸೂರ್ಯನ ಹತ್ತಿರ ಹೋಗ್ತಾನೆ, ಆದ ಕಾರಣ ಚಂದ್ರ ನಮಗೆ ಕಾಣಲ್ಲ. ಚಂದ್ರನ ಬ್ಯಾಕ್ ಸೈಡೇ ನಮಗೆ ಕಾಣೋದು. ಚಂದ್ರನ ಬ್ಯಾಕ್ ಸೈಡ್ ನಮಗೆ ಕಾಣ್ತಾ ಇದೆ ಅಂತಂದರೆ ಏನು ಬೆಳಕು ಇಲ್ಲ ಅಂತ ಅರ್ಥ. ಚಂದ್ರ ಕಾಣೋದೇ ಇಲ್ಲ ನಮಗೆ, ಯಾಕಂದರೆ ಸೂರ್ಯ ಚಂದ್ರ ಇಬ್ಬರು ಒಟ್ಟಿಗೆ ಇರ್ತಾರೆ. ನಿಮಗೆ ಜಾತಕದಲ್ಲಿ ನೀವು ನೋಡಿದ್ರು ಕೂಡ ಸೂರ್ಯ ಚಂದ್ರ ಒಂದೇ ಮನೆಯಲ್ಲಿ ಇರ್ತಾರೆ. ನಿಮಗೆ ಡಿಗ್ರೀಸ್ ತುಂಬ ಹತ್ತಿರ ಇತ್ತು ಅಂದ್ಕೊಳ್ಳಿ, ಆವಾಗ ನಮಗೆ ಅಮಾವಾಸ್ಯೆ ಆಗಿದೆ. ಇನ್ನು ಸೂರ್ಯ ಚಂದ್ರ ರಾಹು ಎಲ್ಲ ಡಿಗ್ರೀಸ್ ಹತ್ತಿರ ಇತ್ತು ಅಂದ್ಕೊಳ್ಳಿ, ಗ್ರಹಣ ಅಂತ ಅರ್ಥ. ಸೊ ಅದು ಸ್ಟ್ರೈಟ್ ಲೈನಲ್ಲಿ ಬರೋದೆಲ್ಲ ಕೂಡ ನಾವು ಕ್ಯಾಲ್ಕುಲೇಷನ್ ವೈಸ್ ನೋಡ್ತೀವಿ, ಅದನ್ನು ತಿಳ್ಕೊಳ್ಳೋಣ. ಸೊ ಇದು ಇವತ್ತಿನ ಪಾಠ. ಇವತ್ತಿನ ಪಾಠದಲ್ಲಿ ನಾವು
ಏನೇನು ತಿಳ್ಕೊಂಡ್ವಿ? ಗ್ರಹಗಳು, ಸೋಲಾರ್ ಸಿಸ್ಟಮ್ ಅಂದರೆ ಏನು ತಿಳ್ಕೊಂಡ್ವಿ? ಸೋಲಾರ್ ಸಿಸ್ಟಮ್ ಗ್ರಹಗಳೆಲ್ಲ ಕೂಡ ಸೂರ್ಯನ ಸುತ್ತಲೂ ತಿರುಗ್ತಾ ಇದೆ. ಅದನ್ನು ಒಂದು ವಾಚ್ ಥರ ತಿಳ್ಕೊಂಡ್ವಿ. ಸೊ ಒಂದು ವಾಚ್ ಹೇಗೆ ಕೆಲಸ ಮಾಡ್ತದೆ, ಅದೇ ಥರ ಈ ಒಂದು ಸೋಲಾರ್ ಸಿಸ್ಟಮಲ್ಲಿರುವಂಥ ಗ್ರಹಗಳು ಕೂಡ ನಮಗೆ ಸಮಯವನ್ನು ಸೂಚನೆ ಮಾಡ್ತದೆ. ಒಂದು ಗ್ರಹ ಈ ಸೋಲಾರ್ ಸಿಸ್ಟಮಲ್ಲಿ ಸೆಮಿ ಎಲಿಪ್ಟಿಕಲ್ ಆರ್ಬಿಟಲ್ ಸೂರ್ಯನ ಸುತ್ತು ತಿರುಗುವಾಗ ನಮ್ಮ ಭೂಮಿಯಿಂದ ನೋಡಿದರೆ ಯಾವ ಗ್ರಹ ಯಾವ ರಾಶಿಯಲ್ಲಿ, ಯಾವ ನಕ್ಷತ್ರದಲ್ಲಿ, ಯಾವ ಪಾದದಲ್ಲಿ ಇದೆ ಅಂತ ತಿಳ್ಕೊಳ್ಳೋದೇ ಜಾತಕವನ್ನು ಹಾಕೋದು. ಆ ವಿಷಯಗಳನ್ನು ತಗೊಂಡು ನಾವು ಎಲ್ಲವನ್ನು ಪ್ರೆಡಿಕ್ಟ್ ಮಾಡ್ತೀವಿ. ಅವನ ಜೀವನ ಹೇಗಿರುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತೀವಿ. ನಿಜವಾಗಿಯೂ ಗ್ರಹಗಳು ಸೂಚನೆ ಮಾಡೋದು ತಾವು ಸಮಯವನ್ನು ಸೂಚನೆ ಮಾಡ್ತವೆ. ಎಲ್ಲಿದೆ ಒಂದು ಇನ್ಸಿಡೆಂಟ್ ನಡೆಯೋ ಕಾಲಕ್ಕೆ, ಒಂದು ಮದುವೆ ನಡೆಯೋ ಸಮಯಕ್ಕೆ ಯಾವ ಗ್ರಹಗಳು ಎಲ್ಲಿ ಇರಬೇಕು ಅದನ್ನೇ ಸಮಯ ಸೂಚನೆ ಮಾಡೋ ಪದ್ಧತಿ ಸೋಲಾರ್ ಸಿಸ್ಟಮ್. ಗ್ರಹಗಳು ಅಂದರೆ ಗೊತ್ತಿದೆ ನಮಗೆ, 7 ಗ್ರಹಗಳು, ರಾಹು ಕೇತುಗಳು. ರಾಶಿಗಳು ಗೊತ್ತಿದೆ, 12 ರಾಶಿಗಳು, 27 ನಕ್ಷತ್ರಗಳು. ರೆಟ್ರೋಗ್ರೇಷನ್ ಅಂತಂದರೆ ನಮಗೆ ಒಂದು ಗ್ರಹ ಹಿಂದೆ ಪ್ರಯಾಣ ಮಾಡಿದಂಗೆ ಕಾಣುವ ಮೂಮೆಂಟನ್ನು ರೆಟ್ರೋಗ್ರೇಷನ್ ಅಂತೀವಿ. ರಾಹುಕೇತುಗಳು ಯಾವಾಗೂ ರೆಟ್ರೋಗ್ರೇಡ್ ಮೋಷನ್, ಅದು ಮುಂದೆ ಡೈರೆಕ್ಟ್ ಮೋಷನ್ ಇರಲ್ಲ. ರೆಟ್ರೋಗ್ರೇಡ್ ಮೋಷನ್ ಈಸ್ ನಥಿಂಗ್ ಬಟ್ ಆ್ಯಂಟಿ ಕ್ಲಾಕ್ ವೈಸ್. ರಾಹುಕೇತುಗಳು ಯಾವಾಗೂ ಆ್ಯಂಟಿ ಕ್ಲಾಕ್ ವೈಸೇ ಸುತ್ತಾ ಇರ್ತಾರೆ. ನೆಕ್ಸ್ಟ್ ಕಂಬಷನ್. ಒಂದು ಕಂಬಷನ್ ಅಂತಂದರೆ ಸೂರ್ಯನ ಹತ್ತಿರ ಸಮೀಪಕ್ಕೆ ಯಾವುದಾದ್ರೂ ಒಂದು ಗ್ರಹ ಹೋದರೆ ಅದನ್ನು ಕಂಬಷನ್ ಅಂತ ಕರಿತೀವಿ. ಸೊ ಇದು ಇವತ್ತಿನ ಪಾಠ. ನಿಮಗೇನಾದರೂ ಇದರಲ್ಲಿ ಪ್ರಶ್ನೆಗಳೇನಾದರೂ ಇದ್ದರೆ ಒಂದು 10 ನಿಮಿಷದ ಕಾಲ ನೀವೆಲ್ಲರೂ ಕೂಡ ಕೇಳಬಹುದು. ಶ್ರೀಕೃಷ್ಣ ಅರ್ಪಣಮಸ್ತು.